ನನ್ನ ಮದುವೆ ಆಗ್ತಿ ಅಂದಾಗ ಎಸ್ ಕಷ್ಟ ಇರಲಿ ಸುಖ ಇರಲಿ ಜೊತೆಗಿರ್ತೀನಿ ಅಂತ ಅದನ್ನ 42 ವರ್ಷ ನಡ್ಸ್ಕೊಂಡ್ ಬಂದಿದ್ದೀನಿ ಆ್ಯಂಡ್ ಇಟ್ ವಿಲ್ ಸ್ಟಿಲ್ ಗೋ. ಏನು ಮೇಡಮ್ ಎಷ್ಟು ಈಸಿ ಅಲ್ವಾ. ಜಗ್ಗೇಶ್ ಅವರಂತೂ ಬಿಡಿ ಯಾವಾಗಲೂ ನಗಿಸ್ತಾನೆ ಇರ್ತಾರೆ ಅಂದರೆ ಡೆಫಿನೆಟ್ಲಿ ಇಲ್ಲ. ಲಾಸ್ಟ್ ಡೈಲಾಗ್ ನಾನು ಹೊಡೆದ್ಬಿಡ್ಬೇಕು. ಒಂದು ವೇಳೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹೋಗಿ ಮಲ್ಕೊಳ್ಳುವಾಗ ಅದೇನೇ ಹೆಸರು ಥಿಂಕ್ ಶೂ ಆ ಡೈಲಾಗ್ ಅವ್ರು ಹೇಳಿದ್ರಲ್ಲ ಹಿಂಗೆ ಕೌಂಟರ್ ಕೊಡಬೇಕಾಗಿತ್ತು. ಸೊ ಇಟ್ ವಾಸ್ ಸಚ್. ಈಗ ಯೋಚನೆ ಮಾಡಿದ್ರೆ ಎಷ್ಟು ಕಿಡ್ಡಿಶ್ ಫೇಸ್ ಅದಂದರೆ ಜೀವನದಲ್ಲಿ. ದಿಸ್ ಈಸ್ ಒನ್ ಥಿಂಗ್. ಲೈಫ್ ಇಸ್ ವೆರಿ ಸಿಂಪಲ್. ನಾವು ಅನ್ನೆಸೆಸರಿ ಕಾಂಪ್ಲಿಕೇಟ್ ಮಾಡ್ಕೋತೀವಿ ಆಯಿತಾ. ನನ್ನ ಉದ್ದೇಶ ಶಾರ್ಟೆಸ್ಟ್ ಟೈಮಲ್ಲಿ ಈಸಿಯೆಸ್ಟ್ ಆಗಿ ಸೈಂಟಿಫಿಕ್ ಬ್ಯಾಕ್ಡ್ ಇನ್ಫಾರ್ಮೇಷನ್ ಕೊಡಬೇಕು. ಅವ್ರು ಇಡೀ ಜೀವನನೇ ರಾಯರಿಗೆ ಮುಡಿಪಾಗಿ ಇಟ್ಬಿಟ್ಟಿದ್ದಾರೆ. ಹಿ ಫೀಲ್ಸ್ ಇವತ್ತು ಅವ್ರು ಏನೇ ಇದ್ದರೂ ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ಆ್ಯಂಡ್ ಮಾರ್ಚ್ 17 ಅಂದಾಗ ಎವ್ರಿ ಟೈಮ್ ಮನೆಯವ್ರಿಗೆ ವಿಶ್ ಮಾಡುವಾಗ ಡೆಫಿನೆಟಾಗಿ ಅಪ್ಪು ಅವ್ರಿಗೂ ವಿಶ್ ಮಾಡ್ತಾ ಇದ್ವಿ. ಸೊ ಸಮ್ವೇರ್ ಎಷ್ಟೇ ದೊಡ್ಡವರಾಗಿದ್ರು ನನ್ನ ಕನಸಲ್ಲಿ ನನ್ನ ಮನಸ್ಸಲ್ಲಿ ಹೊಮ್ಮಿ ಅಪ್ಪು ಸ್ಟಿಲ್ ಅ ಬೇಬಿ ಅಷ್ಟೇ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇವತ್ತು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರಿದ್ದಾರೆ. ಬಹುಶಃ ಮಹಿಳೆಯಾಗಿ ಮಹಿಳಾ ಸಾಧಕಿಯರ ಸಾಲಿಗೆ ಇವರು ಕೂಡ ಬರ್ತಾರೆ. ಯಾಕಂತಂದ್ರೆ ಸೆಲೆಬ್ರಿಟಿಯ ಹೆಂಡತಿ ಆದರೂ ಕೂಡ ಇವರ ಸಾಧನೆಗಳೇ ಬೇರೆ ರೀತಿಲೇ ಇದೆ. ಎಸ್, ಅವರ ಬಾಲ್ಯ ಹೇಗಿತ್ತು, ಯಾರ ಆ ವ್ಯಕ್ತಿ, ಅವರ ಜರ್ನಿ ಏನಪ್ಪ, ಆ ಸೆಲೆಬ್ರಿಟಿ ಅಂದರೆ ಯಾರು, ಇದೆಲ್ಲದನ್ನು ನಿಮಗೆ ತಿಳಿಸ್ತೀನಿ. ನಮ್ಮ ಜೊತೆ ಇವತ್ತು ಪರಿಮಳ ಜಗ್ಗೇಶ್ ಅವರಿದ್ದಾರೆ. ಎಸ್ ನಮಸ್ತೆ ಮೇಡಮ್. ನಮಸ್ತೆ ಶಮಿ, ಹೇಗಿದ್ದೀರಾ? ಸೂಪರ್. ಎಸ್, ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕಡೆ ಸೆಲೆಬ್ರಿಟಿ ವೈಫ್ ಅಂತಾದ್ರೆ ಇನ್ನೊಂದು ಕಡೆ ನೀವು ಒಂದು ಮಟ್ಟದಲ್ಲಿ ಸಾಧನೆ ಮಾಡಿ ನೀವು ಒಂದು ಸಣ್ಣ ಸೆಲೆಬ್ರಿಟಿ ತರನೇ ಕಾಣಿಸ್ತೀರಾ ನಮ್ಮ ಕಣ್ಣಿಗೆ. ಸೊ ಹಾಗಾಗಿ ನಿಮ್ಮ ಅಚೀವ್ಮೆಂಟ್ಸು, ನಿಮ್ಮ ಜರ್ನಿ ಬಗ್ಗೆ ಮಾತಾಡಕ್ಕೆ ರೆಡಿನಾ ಮ್ಯಾಮ್? ಓ ಎಸ್, ಡೆಫಿನೆಟ್ಲಿ. ಎಲ್ಲೋ ನನ್ನ ಪಯಣ ಶೇರ್ ಮಾಡಿದಾಗ ಇನ್ನೊಂದು ಹೆಣ್ಮಗಳಿಗೆ ಅದು ಸ್ಫೂರ್ತಿ ಆಗುತ್ತಂದ್ರೆ ವೈ ನಾಟ್? ಎಸ್, 100% ಇನ್ಸ್ಪಿರೇಷನ್ ಮ್ಯಾಮ್. ಎಸ್ ಮೇಡಮ್, ಫಸ್ಟು ನಾವು ಒಂದು 3 ಪಾರ್ಟ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಬರೀ ಪರಿಮಳ. ಯಾರೀ ಪರಿಮಳ, ಎಲ್ಲಿಂದ ಇವರ ಜರ್ನಿ ಆರಂಭ ಆಯಿತು, ಹೇಗೆ ಅವರ ಫ್ಯಾಮಿಲಿ ಏನು, ಅವರ ಬಾಲ್ಯ ಹೇಗಿತ್ತು, ಕಾಲೇಜ್ ಡೇಸ್ ಏನಿತ್ತು, ಇದು. ಇನ್ನೊಂದು ಪರಿಮಳ ಜಗ್ಗೇಶ್, ಅದಾದ ಮೇಲೆ ಡಾಕ್ಟರ್ ಪರಿಮಳ ಬಗ್ಗೆ ಮಾತಾಡೋಣ ಮ್ಯಾಮ್. ಎಸ್, ಇವಾಗ ಪರಿಮಳ ಅವರು ಯಾರೀ ಪರಿಮಳ? ಪರಿಮಳ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ನೀವೊಂದು ವ್ಯಾಖ್ಯೆ ಕೊಡೋದಾದ್ರೆ? ಥಿಂಕ್ ಸಮ್ವೇರ್ ನನ್ನ ಚೈಲ್ಡ್ಹುಡ್ಡಿಂದ ಪ್ರತಿಯೊಬ್ಬರಿಗೂ ಒಂದು ಸ್ವಭಾವ ಇರುತ್ತೆ. ನನ್ನ ಸ್ವಭಾವ ಏನು ಅಂದರೆ ಏನಾದರೂ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡ್ತೀನಿ. ಆ್ಯಂಡ್ ಒಂದು ಮಾತು ಕೊಟ್ಟು ನಿರ್ಧಾರ ತಗೊಂಡ ನಂತರ ಎಷ್ಟೇ ಕಷ್ಟ ಆದರೂ ಹಿಂದೆ ಹೋಗಲ್ಲ. ಐ ಗಿವ್ ಇಟ್ ಮೈ ಬೆಸ್ಟ್. ನನ್ನ ಶಕ್ತಿ ಮೀರಿ 100% ನಾನು ಕೊಟ್ಟಿರುವಂಥ ಮಾತಿಗೆ ನಡೆಸ್ಕೊಂಡು ಹೋಗುವಂಥ ಸ್ವಭಾವ. ಸೊ ಎಲ್ಲರಿಗೂ ಗೊತ್ತು ನಮ್ಮ ಮ್ಯಾರೇಜ್ ವಿಚಾರ. ಇನ್ನೇನಿನ್ನು ಒಂದು 2-3 ವೀಕ್ಸ್ ಆದರೆ 42 ವರ್ಷಗಳೇ ಆಗ್ತಾ ಬರ್ತಾ ಇದೆ. ಸೊ ಲಾಂಗ್ ಜರ್ನಿ ಅಲ್ವಾ. 1984 ಮದುವೆ ಆಗಿದ್ದು. ಸೊ ಈಗ 2026ಗೆ 42 ಇಯರ್ಸೇ ಆಗ್ತಾ ಬರ್ತಾ ಇದೆ. ಸೊ ಆಗ ನಾನು ಮನೆಯವ್ರನ್ನ ಭೇಟಿಯಾದಾಗ 9th ಸ್ಟ್ಯಾಂಡರ್ಡಲ್ಲಿ ಏನು ಮಾತು ಕೊಟ್ಟಿದ್ದೆ, ನೀನು ನನ್ನ ಮದುವೆ ಆಗ್ತಿ ಅಂದಾಗ ಎಸ್ ಕಷ್ಟ ಇರಲಿ ಸುಖ ಇರಲಿ ಜೊತೆಗಿರ್ತೀನಿ ಅಂತ ಅದನ್ನ 42 ವರ್ಷ ನಡ್ಸ್ಕೊಂಡ್ ಬಂದಿದ್ದೀನಿ ಆ್ಯಂಡ್ ಇಟ್ ವಿಲ್ ಸ್ಟಿಲ್ ಗೋ. 100% ಕೊಟ್ಟು ಮಾತನ್ನ ತಪ್ಪಲ್ಲ ಅನ್ನೋದಕ್ಕೆ ದೊಡ್ಡ ಪ್ರೂಫ್ ಅಲ್ಲ. ಆ್ಯಂಡ್ ಇಸ್ ಇಟ್ ವೆರಿ ಈಸಿ ಮೇಡಮ್? 42 ಇಯರ್ಸ್ ಏನು ಮೇಡಮ್ ಎಷ್ಟು ಈಸಿ ಅಲ್ವಾ. ಜಗ್ಗೇಶ್ ಅವರಂತೂ ಬಿಡಿ ಯಾವಾಗಲೂ ನಗಿಸ್ತಾನೆ ಇರ್ತಾರೆ ಅಂದರೆ ಡೆಫಿನೆಟ್ಲಿ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು. ಸೊ ಅವರಿಗೆ ಇದ್ದಂಥ ಒಂದು ನೇಚರಲ್ಲಿ ಹೀಸ್ ಸಿಕ್ಕಾಪಟ್ಟೆ ಜಾಲಿ ಇರ್ಬೋದು. ಈಗ ಇಷ್ಟೊಂದು ಜನ ಅವರ ಒಂದು ಜೀವನದ ಪಯಣದ ಜೊತೆಗೆ, ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋ ಅಂಥ ಒಂದು ವೇದಿಕೆ ಸಿಕ್ಕಿದ ನಂತರ ದೇ ಕ್ಯಾನ್ ಸಿ ದೇರ್ ಇಸ್ ಅ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಲ್ವಾ. ಸೊ ಅಲಾಂಗ್ ವಿತ್ ದಟ್ ಜೀವನದ ಏರುಪೇರುಗಳು. ಐ ಥಿಂಕ್ ಒಬ್ಬರನ್ನ ಇಷ್ಟಪಡೋದು ದಟ್ ಫೇಸ್ ಇಸ್ ದ ಈಸಿಯೆಸ್ಟ್ ಫೇಸ್ ಇನ್ ಲೈಫ್ ಅಂತ ಹೇಳ್ಬೋದು. ನೆಕ್ಸ್ಟು ಅಪ್ಪ ಅಮ್ಮಗೆ ಅದನ್ನು ಒಪ್ಸೋದು. ಎಸ್, ಆ ಟೈಮಲ್ಲಿ ಅನ್ಕೋತೀವಿ ಅಪ್ಪ ಇದಕ್ಕಿಂತ ಕಷ್ಟ ಇಲ್ಲ ಅಂತ. ಬಟ್ ಸತ್ಯವಾಗ್ಲೂ ಅದೆಲ್ಲ ಏನೂ ಇಲ್ಲ.
ಯಾಕಂದರೆ ಮದುವೆ ಆದ ನಂತರನೇ ಆ್ಯಕ್ಚುಯಲ್ ಪಯಣ ಅನ್ನೋದು ಶುರುವಾಗೋದು. ಎಲ್ಲಿಂದ ಒಂದು ಅಡ್ಜಸ್ಟ್ಮೆಂಟ್, ಇಬ್ಬರು ಒಂದೇ ಕಡೆ ಇದ್ದರೆ ಎಷ್ಟು ವರ್ಷಗಳಂತ ಮಾಡ್ಕೊಂಡು ಹೋಗೋಕ್ಕಾಗತ್ತಲ್ವ. ಸೊ ಆ ಒಂದು ಬಿಟ್ಕೊಡೋದಿರ್ಬೋದು, ಯಾಕಂದರೆ ನಾವು ಬೆಳೆದು ಬಂದ ವಾತಾವರಣನೇ ಬೇರೆ, ಅವ್ರು ಬೆಳೆದು ಬಂದ ವಾತಾವರಣ ಬೇರೆ. ಒಂದು ಫ್ಯಾಮಿಲಿ ಅಂತ ಸ್ಟಾರ್ಟ್ ಆದಾಗ ಅದು ಬರೀ ನಾನು ಅವ್ರು ಮಾತ್ರ ಅಲ್ಲ, ಅವ್ರ ಇಡೀ ಫ್ಯಾಮ್ಲಿನೂ ಬರ್ತಾರೆ, ನನ್ನ ಫ್ಯಾಮ್ಲಿನೂ ಬರ್ತಾರೆ. ಸೊ ಅಷ್ಟೊಂದು ಪರ್ಸನ್ಸ್ ಇದ್ದಾಗ ಎಷ್ಟೊಂದು ನಮ್ಗೆ ಇಷ್ಟ ಆಗತ್ತೆ, ಇಷ್ಟ ಆಗಲ್ಲ, ಬಟ್ ಇಟ್ಸ್ ಓಕೆ ಅಂತ ಬಿಟ್ಕೊಡೋ ಸ್ವಭಾವ ಅದು ಮದುವೆ ಆದ ಹೊಸರಲ್ಲಿ ಗ್ಯಾರಂಟಿ ಇರಲಿಲ್ಲ. ವಾಟ್ ಡು ವಿ ನೋ ಅಬೌಟ್ ಲೈಫ್ ಅಲ್ವಾ, ಜೀವನ. ಆ್ಯಂಡ್ ಆ ಟೈಮಲ್ಲಿ ಏನು ಅನ್ಸುತ್ತೆ ಶಮಿ, ನಾವು ಹೇಳಿದೇ ನಡಿಬೇಕು. ಯಾಕಂದರೆ ನಮ್ಮ ಒಂದು ಭಾವನೆ ಏನಂದರೆ, ಒಂದು ವುಮೆನ್ ಆಗಿ ಆ ಪ್ರೊಟೆಕ್ಟಿವ್ ಇನ್ಸ್ಟಿಂಕ್ಟ್ ಇರುತ್ತೆ. ಸೊ ಎಲ್ಲೋ ಅಯ್ಯೋ ಇವರೆಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ದಾರಾ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರ್ದು ಏನೇನು ಸ್ವಭಾವ ಅದನ್ನು ಅವ್ರು ಮಾಡ್ತಾನೆ ಇರ್ತಾರೆ ಅಲ್ವಾ. ಸೊ ಒಂದು ತಡೆಗೋಡೆಯಾಗಿ ನಿಲ್ಲಕ್ಕಿಂತ ಬದಲಾಗಿ ಒಂದಷ್ಟು ಕಮ್ಯುನಿಕೇಷನ್ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಆದಾಗ ಇಷ್ಟೊಂದು ಸಮಸ್ಯೆಗಳಿಗೆ ಸಿಂಪಲ್ಲಾಗಿ ಪರಿಹಾರ ಹುಡುಕಬೋದು. ಬಟ್ ಮದುವೆ ಆದ ಹೊಸದ್ರಲ್ಲಿ ದೆ ವಾಸ್ ಲಾಟ್ ಆಫ್ ಈಗೋ. ಆ್ಯಂಡ್ ಯಾವ ಥರ ಈಗೋ ಅಂದರೆ, ಈಗ ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಯಿತು, ಏನಕ್ಕೆ ಈ ಲೋಟ ಅಲ್ಲಿಟ್ಟೆ, ಏನು ಇವಾಗ ಇಟ್ಟೆ, ನೀನೇ ತಿಡೋಕ್ಕಾಗಲ್ವಾ, ಓ ನಾನು ಈಗ ತಾನೇ ಬಂದೆ, ಅಲ್ಲಿ ಸಚ್ ಅ ಸ್ಮಾಲ್ ಥಿಂಗ್ ಆಯಿತಾ. ಮತ್ತು ತುಂಬ ಖುಷಿ ಕೊಡೋ ವಿಚಾರ ಏನು ಅಂದರೆ, ಲಾಸ್ಟ್ ಡೈಲಾಗ್ ನಾನು ಹೊಡೆದ್ಬಿಡ್ಬೇಕು. ಒಂದು ವೇಳೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹೋಗಿ ಮಲ್ಕೊಳ್ಳುವಾಗ ಅದೇನೋ ಎಷ್ಟು ಥಿಂಕ್ ಆ ಡೈಲಾಗ್ ಅವ್ರು ಹೇಳಿದ್ರಲ್ಲ, ಹಿಂಗೆ ಕೌಂಟರ್ ಕೊಡಬೇಕಾಗಿತ್ತು. ಸೊ ಇಟ್ ವಾಸ್ ಸಚ್, ಈಗ ಯೋಚನೆ ಮಾಡಿದ್ರೆ ಎಷ್ಟು ಕಿಡ್ಡಿಶ್ ಫೇಸ್ ಅದಂದರೆ ಜೀವನದಲ್ಲಿ. ಲೈಫ್ ಇಸ್ ಸೋ ಮಚ್ ಮೋರ್ ಬಿಗರ್. ನಾ ಯಾಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ನಾನು ಮಾಡಿದಂಥ ಮಿಸ್ಟೇಕ್ಸ್ ಅಟ್ 20, ಈಗ 57 ಇಯರ್ಸ್. ಸೊ ಇಷ್ಟೊಂದು ಬದಲಾವಣೆಗಳಾಗಿದೆ ಅಲ್ವಾ. ದ ಯಂಗ್ಸ್ಟರ್ಸ್ ಔಟ್ ದೇರ್, ಅದು ಗೈಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಲೈಫ್ ಇಸ್ ವೆರಿ ಬಿಗ್. ಸಣ್ಣ ಪುಟ್ಟದ್ದು ನಾವೆಲ್ಲ ಹೆಂಗೆ ತಲೆ ಕೆಡಿಸ್ಕೊಂಡು ಇಷ್ಟು ಹೊತ್ತು ಕರೆದು ಅದು ಯಾರೂ ನೋಡಲ್ಲ, ಒಬ್ಬರೇ ಕೂತ್ಕೊಂಡು ಹೇಳೋದು ಯಾಕೆ ಬೇಕು. ವಿ ಡೋಂಟ್ ರಿಕ್ವೈರ್ ದ್ಯಾಟ್. ಸೊ ಸ್ವಲ್ಪ ವಯಸ್ಸಾಗ್ತಾ ಪ್ರಪಂಚ ನೋಡ್ತಾ ಒಂದು ನಮ್ಮಲ್ಲಿ ಒಂದು ಕಾಮ್ನೆಸ್ ಬರುತ್ತೆ. ಆ ಕಾಮ್ನೆಸ್ ಬಂದ ಮೇಲೆ ನಮ್ಮ ಸುತ್ತಮುತ್ತ ಪ್ರಪಂಚನೇ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ, ಯಾವುದು ಬೇಕೋ ಅದು ತೊಗೋತೀವಿ. ಬೇಡದೇ ಇರೋದು ಮುಂಚೆ ಇಲ್ಲಿ ಹಾಕ್ಕೊಂಡು ಬರೀ ಹಿಂಗೆ ಬಿಡಲ್ಲ, ಇಲ್ಲಿ ಹಾಕ್ಕೊಂಡು ತಲೆಯಲ್ಲಿ ಸುತ್ತಿ ಅದು ಈ ಕಡೆ ಹೋಗೋಷ್ಟೊತ್ತಿಗೆ ಅವರ್ಸ್ ಡೇಸ್ ಟುಗೆದರ್ ಆಗ್ತಾಯಿತ್ತು. ಈಗ ಏನು ಪಾಠ ಕಲ್ತಿದ್ದೀವಿ. ಯಾರೋ ಒಬ್ಬರು ಡಿಸ್ಕರೇಜಿಂಗ್ ಆಗಿ ಮಾತಾಡ್ತಾರಾ, ಒಬ್ಬೊಬ್ಬರು ಸ್ವಭಾವ ಇರುತ್ತೆ ಬೇಕಂತ ಚುಚ್ಚಿ ಮಾತಾಡೋಂಥದ್ದು. ಈ ಥರ ನಮ್ಮ ಸರ್ಕಲ್ಸಲ್ಲಿ ಎಷ್ಟು ಜನ ಇರ್ತಾರಲ್ವ, ಅದು ಒಳಗಡೆನೇ ತೊಗೊಳಲ್ಲ, ಈಗ ಹಂಗೆ ರೀಬೌಂಡ್ ಆಗಿಬಿಡತ್ತೆ. ಯಾವಾಗ ನಾವು ನಮಗೇನು ಬೇಕು, ನಮ್ಮ ಜೀವನಕ್ಕೆ ಏನು ಬೇಕು, ನಮ್ಮ ಸಂತೋಷಕ್ಕೆ ಏನು ಬೇಕೋ ಆಯ್ಕೆ ಮಾಡ್ಕೋತೀವಿ, ಜೀವನ ತುಂಬ ಸುಂದರವಾಗಿರುತ್ತೆ. ಸೊ ಎಷ್ಟೋ ವರ್ಷಗಳು ನಾವೇನು ಪಾಠ ಕಲ್ತಿದ್ದೀವೋ ಅದನ್ನು ಶೇರ್ ಮಾಡಿದಾಗ ಐ ಹೋಪ್ ಇಟ್ ಹೆಲ್ಪ್ಸ್. ದಿಸ್ ಈಸ್ ಒನ್ ಥಿಂಗ್, ಲೈಫ್ ಇಸ್ ವೆರಿ ಸಿಂಪಲ್. ನಾವು ಅನ್ನೆಸೆಸರಿ ಕಾಂಪ್ಲಿಕೇಟ್ ಮಾಡ್ಕೋತೀವಿ ಆಯಿತಾ. ಒಂದು ನಾನು ಈ 42 ಇಯರ್ಸ್ ಆಫ್ ಮ್ಯಾರಿಡ್ ಲೈಫಲ್ಲಿ ಕಲ್ತಂಥ ಪಾಠ. ಎರಡನೇದು, ಎಲ್ಲೋ ಇದು ನನ್ನ ಕಂಪನಿ ನಾನು ಶುರು ಮಾಡಿದ್ಮೇಲೆ ಸಾಕಷ್ಟು ಜನನ ಭೇಟಿಯಾಗಂಥ ಒಂದು ಅವಕಾಶ ಸಿಕ್ಕಿದ ನಂತರ ಸಮಥಿಂಗ್ ವಿಚ್ ಐ ರಿಯಲೈಸ್ಡ್ ಇಸ್, ಸಾಕಷ್ಟು ಹೆಣ್ಮಕ್ಳು ಅವರ ಒಂದು ಪ್ರಯಾರಿಟಿ ಮದುವೆ ಆದ ನಂತರ ಎಸ್ಪೆಷಲಿ ಚಿಲ್ಡ್ರನ್, ಅವ್ರ ಎಜುಕೇಷನ್ ಅಂತ. ಈ ನಡುವೆ ಈಗ ನಮ್ಮ ತಾಯಿ ಕಾಲದಲ್ಲಿ ಅವಾಗೆಲ್ಲ ಇಟ್ ವಾಸ್ ಬೇಸಿಕ್ಲಿ ನಾವು ಸಣ್ಣವರಿದ್ದಾಗ ಫಾರ್ ಎಕ್ಸಾಂಪಲ್ ಈ ಕುಕ್ಕಿಂಗ್ ಆಟ ಆಡ್ತಾಯಿದ್ವಿ. ಈ ಮಣ್ಣಿಂದು ಮತ್ತು ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಕುಕ್ ಮಾಡೋಂಥದ್ದು. ಅವಾಗ ಎಷ್ಟು ಸ್ಟೀರಿಯೋಟಿಪಿಕಲ್ ಆಗಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ 50 ಇಯರ್ಸ್ ಬ್ಯಾಕ್ ಆಯಿತಾ, 55 ಇಯರ್ಸ್ ಬ್ಯಾಕ್. ಎಷ್ಟು ಸ್ಟೀರಿಯೋಟಿಪಿಕಲ್ ಅಂದರೆ, ನಮ್ಮ ಗ್ರೂಪಲ್ಲಿ ಗುಂಪು ಕಟ್ಕೊಂಡು ಆಡ್ತಾ ಇದ್ವಾ, ಯಾರ್ಯಾರು ಹುಡುಗರಿದ್ದಾರೋ ಅವರೆಲ್ಲ ಕೈಗೊಂದು ಬ್ಯಾಗ್ ಕೊಟ್ಬಿಟ್ಟು ಅವ್ರ ಆಫೀಸ್ಗೆ ಹೋಗೋದಂತೆ. ಸೊ ಆಲ್ ದ ಗರ್ಲ್ಸ್ ಮನೇಲಿ ಅಡುಗೆ ಮಾಡೋದಂತೆ. ಸಿ ದ್ಯಾಟ್ ವಾಸ್ ಹೌ ಐ ಸಾ ನಮ್ಮ ತಾತ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು. ಬಟ್ ಅವಾಗಲೇ ಒಂದು ಸ್ವಲ್ಪ ರೆವಲ್ಯೂಷನರಿ ಅಂದ್ಬಿಟ್ಟು, ಯಾಕೆ ಯಾವಾಗಲೂ ನಾನು ಅಡುಗೆ ನಾನು ಮಾಡಲ್ಲ, ಬೇರೆ ಹುಡುಗರಿಗೆ ನೀವು ಮಾಡಿ, ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ಎಲ್ಲೋ ಸ್ಟಾರ್ಟ್ ಆಗಿತ್ತು ಅದು. ಬಟ್ ಐ ಆಮ್ ಸೋ ಹ್ಯಾಪಿ ಈ ಜನ್ರೇಷನ್ಸು ಈಕ್ವಲ್
ದೇರ್ ಇಸ್ ನೋ ಜಾಬ್ ವೆರ್ ಯು ಸೇ ಓ ಇದು ಬರೀ ಮೆನ್ನಿಗೆ ಅಂತ. ವಿಮೆನ್ ಆರ್ ದೇರ್ ಎವ್ರಿವೇರ್. ಮತ್ತು ಯು ಡೋಂಟ್ ಹ್ಯಾವ್ ಟು ಪ್ರೂವ್ ಯಾರಿಗೂ ನೀವು ಅವ್ರಿಗಿಂತ ಬೆಟ್ರ್ ಇವ್ರಿಗಿಂತ ಬೆಟ್ರ್ ಪ್ರೂವ್ ಮಾಡೋ ನೆಸೆಸಿಟಿನೇ ಇಲ್ಲ, ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಸೊ ಇಟ್ ಇಸ್ ಸಚ್ ಅ ಲವ್ಲಿ ಟ್ರಾನ್ಸಿಷನ್, ಚೇಂಜ್ ಆಗಿದೆ. ಬಟ್ ಈ ಚೇಂಜಲ್ಲೂ ಒಂದು ಏನು ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅಂದರೆ, ಮುಂಚೆ ಸಾಕಷ್ಟು ಜನ, ಈಗ ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೀತಾ ಇದ್ವಿ. ಸೊ ಏನಾಗ್ತಾಯಿತ್ತು, ಯಾರಾದರೂ ಒಬ್ಬರು ಮಗು ನೋಡ್ಕೊಳ್ಳೋಕ್ಕಾಗಿರ್ಬೋದು, ಒಂದು ಸಪೋರ್ಟ್ ಸಿಸ್ಟಮ್ ಇರ್ತಾಯಿತ್ತು. ಈಗೇನಾಗ್ಬಿಟ್ಟಿದೆ, ಈಗ ಯೂಶ್ವಲಿ ತಂದೆ ತಾಯಿ ಬೇರೆ ಊರಲ್ಲಿ ಇರ್ತಾರೆ, ಇಲ್ಲಿ ವರ್ಕಿಗೆ ಬೇರೆ ಕಡೆ ಬಂದಿರ್ತೀವಿ. ನಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ನಾವು ಬೇರೆ ಒಂದು, ಡಿಪೆಂಡಿಂಗ್ ಆನ್ ಯುವರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಐದರ್ ಒಂದು ಪ್ಲೇ ಹೌಸಲ್ಲಿ ಬಿಡ್ತೀವಿ ಅಥವಾ ಮನೇಲೇ ಯಾರೋ ನ್ಯಾನಿ ಇಟ್ಕೋತೀವಿ. ಸೊ ಏನಾಗ್ತಾ ಇದೆ, ಆ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇರೋದಕ್ಕೆ ಸಾಕಷ್ಟು ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಇಲ್ಲ ನನ್ನ ಮಕ್ಕಳು ದೊಡ್ಡೋರಾಗೋವರೆಗೂ ಐ ಟೇಕ್ ಕೇರ್ ಆಫ್ ದ ಬೇಬಿ ಅಂದ್ಬಿಟ್ಟು ಅವರ ಕೆರಿಯರ್, ಅವರು ಹಸ್ಬೆಂಡ್ಸ್ಗಿಂತ ಇನ್ನೂ ಬೆಟರ್ ಟ್ಯಾಲೆಂಟೆಡ್ ಇರ್ಬೋದು, ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಬಟ್ ದೇ ಟೇಕ್ ಅ ಬ್ಯಾಕ್ ಸೀಟ್ ತಗೊಳ್ಳೋದು ತಪ್ಪಿಲ್ಲ. ಯಾಕಂದರೆ ನಾನು ಆ ನಿರ್ಧಾರ ತಗೊಂಡೆ. ಗುರು ಯತಿ ಇಬ್ಬರು ಸಣ್ಣವರಿದ್ದಾಗ ಮನೆಯವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಸೊ ಆ ಟೈಮಲ್ಲಿ ನನಗೆ ನಮ್ಮ ತಂದೆ ತಾಯಿ ತುಂಬ ಬ್ಯುಸಿ ಇದ್ದರು. ನಮ್ಮ ತಂದೆ ವಾಸ್ ವೆರಿ ರೆವಲ್ಯೂಷನರಿ ಇನ್ ಇಸ್ ಥಾಟ್. ಸೊ ಅವ್ರೇನು ಮಾಡಿದ್ರು, ನಮ್ಮ ತಾಯಿ ಮದುವೆ ಆದಾಗ ನಮ್ಮ ತಾಯಿ 10th ಸ್ಟ್ಯಾಂಡರ್ಡ್ ಓದಿದ್ರು. ಅಪ್ಪ ಅಮ್ಮನಿಗೆ BA ಮಾಡಿಸಿ LLB ಮಾಡಿಸಿ ನಮ್ಮ ಸ್ಕೂಲಲ್ಲಿ ಅಮ್ಮ ಇಸ್ ದ ಪ್ರಿನ್ಸಿಪಲ್. ಸುಮಾರು 60 ವರ್ಷಗಳಾಗ್ತಾ ಇದೆ ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಆ ಕಾಲದಿಂದನೇ ನಮ್ಮ ತಂದೆಯವರು ಅಷ್ಟು ಫಾರ್ವರ್ಡ್ ಥಿಂಕಿಂಗ್ ಇದ್ದರು. ಹೆಣ್ಮಕ್ಳಂದರೆ ಓದಬೇಕು, ಸಂಪಾದನೆ ಮಾಡಬೇಕು ಅಂತ. ಸೊ ಆ ಒಂದು ಆ ಶ್ಯಾಡೋ ಏನು ಬಿತ್ತು ಇದ್ದರು, ಬಿಕಾಸ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಬ್ಯುಸಿ ಇದ್ದರು. ನನಗೆ ನನ್ನವ್ರಂತ ಮಾತಾಡೋರು ಯಾರೂ ಇರ್ತಾ ಇರಲಿಲ್ಲ. ನಮ್ಮ ತಾಯಿಯವರ ತಂಗಿ ಒಬ್ರು ಇದ್ರು, ಚಿಕ್ಕಮ್ಮ. ಸೊ ಅವ್ರು ನಮ್ಮ ಏಜ್, ಅಜ್ಜಿ ಹತ್ರ ಎಲ್ಲ ಅಷ್ಟೇನಿಲ್ಲ, ಬಟ್ ನಮ್ಮ ಚಿಕ್ಕಮ್ಮ ಹತ್ರ ಮಾತುಕತೆ ಆಗ್ತಾಯಿತ್ತು. ಸೊ ನಮ್ಮ ಗುರು ಎತ್ತಿಗೆ ನಾನು ತಗೊಂಡಂಥ ನಿರ್ಧಾರ, ಐ ವಾಂಟೆಡ್ ಟು ಬಿ ಅಟ್ ಹೋಮ್. ನಾನು ಒಂದು ಅಟ್ಲೀಸ್ಟ್ ದ ಚಿಲ್ಡ್ರನ್ ಕಮ್ ಟು ಒನ್ ಪರ್ಟಿಕ್ಯುಲರ್ ಸ್ಟೇಜ್ ಇನ್ ಸ್ಕೂಲ್, ತದನಂತರ ಐ ವಿಲ್ ರೀಜಾಯಿನ್ ಮೈ ಕೆರಿಯರ್ ಅಂತ. ಎಸ್, ಗುರು ಹುಟ್ಟುವಾಗ ನಾ 2nd PUC ಸ್ಟೇಟ್ ರ್ಯಾಂಕ್ ಸಿಕ್ತು. ಸೊ ನನಗೆ ಬೋತ್ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸಿಕ್ತು. ನಾನು ಸಣ್ಣವಳಿದ್ದಾಗಿಂದ ಆರ್ಕಿಟೆಕ್ಟ್ ಆಗಬೇಕು ಅಂತ ಇಷ್ಟ. ಸೊ ನಾನು ಆರ್ಕಿಟೆಕ್ಚರ್ ಆಯ್ಕೆ ಮಾಡಿಕೊಂಡೆ. 3rd ಇಯರ್ ಆಫ್ ಆರ್ಕಿಟೆಕ್ಚರಲ್ಲಿ ನನಗೆ ಎತ್ತಿ ಹುಟ್ಟ. ಐ ಕಂಟಿನ್ಯೂಡ್ ವಿತ್ ಮೈ ಸ್ಟಡೀಸ್, ಕಂಟಿನ್ಯೂಡ್ ವಿತ್ ಎವ್ರಿಥಿಂಗ್. ಏನಂದರೆ ಇಷ್ಟೆಲ್ಲ ಶ್ರಮಪಟ್ಟು, ಬಟ್ ಐ ಡಿಸೈಡೆಡ್ ಓಕೆ ಐ ವಿಲ್ ಬಿ ಒಂದು ಬ್ಯಾಕ್ ಸೀಟ್ ತಗೋತೀನಿ ಅಂತ. ಒಂದು ನಾನು ಮಾಡಿದಂಥ ವಿಚಾರ ತಿರ್ಗಾ ನನಗೆ ಒಂದು ನನ್ನ ಕೆರಿಯರ್ನ ರೀಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಗಿದ್ದೇನು ಅಂದರೆ, ಸಂಪೂರ್ಣವಾಗಿ ನಾನು ಎಜುಕೇಷನಿಂದ ಬ್ರೇಕ್ ತಗೊಂಡಿಲ್ಲ. ಸೊ ಮನೆ, ಜವಾಬ್ದಾರಿ, ಮಕ್ಕಳು, ಇದರ ಜೊತೆಗೆ ಎವ್ರಿ ಡೇ ಅಟ್ಲೀಸ್ಟ್ ½ an hour to 1 hour ನನ್ನ ಇಷ್ಟವಾದ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಇನಿಷಿಯಲ್ ಡೇಸ್ ಆರ್ಕಿಟೆಕ್ಚರ್ ಇರ್ಬೋದು. ಸೊ ಒಂದು ಫ್ರೀಲಾನ್ಸಿಂಗ್ ಆರ್ಕಿಟೆಕ್ಟಾಗಿ ಏನು ಮಾಡ್ಬೋದು, ಲೇಟೆಸ್ಟ್ ಏನಿದೆ, ವಾಟ್ ಆರ್ ದ ಮೆಟೀರಿಯಲ್ಸ್ ದೇ ಯೂಸಿಂಗ್, ವಾಟ್ ಇಸ್ ದ ಡಿಸೈನ್ ಕಾನ್ಸೆಪ್ಟ್. ಏನಂದರೆ ಯಾವಾಗ ನಾವು ಸಂಪೂರ್ಣ ಬ್ರೇಕ್ ತಗೊಳ್ಳಲ್ವೋ, ನಮಗೆ ತಿರ್ಗಾ ರೀಸ್ಟಾರ್ಟ್ ಮಾಡೋಕ್ಕೆ ಎಲ್ಲೋ ಒಂದು ಆತ್ಮವಿಶ್ವಾಸ ಇರುತ್ತೆ. ನೀವೊಂದು 10 ವರ್ಷ 15 ವರ್ಷ ಬ್ರೇಕ್ ತೊಗೊಂಡು ತದನಂತರ ಮಕ್ಕಳೆಲ್ಲ ದೊಡ್ಡವರಾಗಿ ಅವ್ರ ಜೀವನ ಅಂತ ನೋಡ್ಕೊಂಡು ಹೋದ್ಮೇಲೆ ಎಷ್ಟು ಕೊರಗ್ತೀರಾ ಅಂದರೆ, ಅದು ನಾನೀಗ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ವಿಮೆನ್ ಲೈಕ್ 45-50 ಇಷ್ಟು ಕೊರಗ್ತಾರೆ. ಮೇಡಮ್, ನನ್ನ ಲೈಫೆಲ್ಲ ನನ್ನ ಮಕ್ಳಿಗೆ ಇಟ್ಬಿಟ್ಟೆ, ಈಗ ಅವರೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ, ನಾನು ಫೈನಾನ್ಷಿಯಲಾಗಿ ಇಂಡಿಪೆಂಡೆಂಟ್ ಇಲ್ಲ. ಸೊ ನಾ ಹೇಳೋದು, ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಯು ಹ್ಯಾವ್ ಟು ಟೇಕ್ ಅ ಬ್ರೇಕ್ ಅಂದರೆ ಸಂಪೂರ್ಣ ಬ್ರೇಕ್ ತೊಗೊಳಕ್ಕೆ ಹೋಗಬೇಡಿ. ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್. ಈಗ ಮನೇಲೇ ಕೂತ್ಕೊಂಡು ಆನ್ಲೈನ್ 1,00,000 ಫ್ರೀ ಸರ್ಟಿಫಿಕೇಷನ್ಸ್ ಇದೆ. ಸೊ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿ. ಕೀಪ್ ಯೋರ್ ಸೆಲ್ಫ್ ಅಪ್ಡೇಟೆಡ್. ಸರಿ, ಒಂದು ವೇಳೆ ಇಲ್ಲ ಮೇಡಮ್, ನನ್ನ ಫ್ಯಾಮ್ಲಿ ರನ್ ಮಾಡೋಕ್ಕೆ ಎಸ್ ಐ ಹ್ಯಾವ್ ಟು ವರ್ಕ್, ಮೈ ಹಸ್ಬೆಂಡ್ ಹ್ಯಾಸ್ ಟು ವರ್ಕ್, ಆವಾಗಲೇ ನಾವು ದಿ ಬೆಸ್ಟ್ ನಮ್ಮ ಮಕ್ಳಿಗೆ ಪ್ರೊವೈಡ್ ಮಾಡ್ಬೋದು ಅಂದರೆ ಅಮೇಝಿಂಗ್. ಬಟ್ ಸಾಕಷ್ಟು ಹೆಣ್ಮಕ್ಳು ಈ ಥರ ವರ್ಕ್ ಮಾಡಿದಾಗ ನಮಗೆ ಗೊತ್ತಿಲ್ಲದಂಗೆ ಒಂದು ಗಿಲ್ಟ್ ಟ್ರ್ಯಾಪಲ್ಲಿ ಸಿಕ್ಕಾಕೋತೀವಿ. ಏನದು ಗಿಲ್ಟ್ ಟ್ರ್ಯಾಪ್? ಎಲ್ಲೇ ಇರಲಿ ನಮ್ಮ ಮನಸ್ಸು ಒಂದು ಆಲ್ವೇಸ್ ಹೇಳೋದು ಈಸಿ, ವರ್ಕಿಗೆ ಬಂದಾಗ ಬರೀ ವರ್ಕ್ ಯೋಚನೆ ಮಾಡು, ಮನೆಗೆ ಬಂದರೆ ಬರೀ ಯೋಚನೆ ಮಾಡು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪಾರ್ಟ್ಮೆಂಟಲೈಸ್. ಸೊ ಅಲ್ಲಿದ್ದಾಗಲೂ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಏನು ಮಾಡ್ತೀವಿ,
ಗೊತ್ತಿಲ್ದಂಗೆ ಸ್ವಲ್ಪ ಇಂಟೆಲಿಜೆಂಟ್ ಮಾಡಿಬಿಡ್ತೀವಿ ಮಕ್ಕಳಿಗೆ. ಯಾಕಂದರೆ ಎಲ್ಲ ನಮಗೆ ಗಿಲ್ಟ್ ಇದೆಯಲ್ಲ, ಅಯ್ಯೋ ಇಷ್ಟು ಅವರ್ ಬಿಟ್ಟು ಹೋಗಿದ್ದೀನಿ ಅಂತ ಅವರು ಕೇಳೋಕ್ಕಿಂತ ಮುಂಚೆನೇ ಕೊಡಿಸ್ಬಿಡೋದು. ಸೊ ಅವರು ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಟೈಮ್ ಇರ್ಬೋದು, ಇಟ್ಸ್ ಓಕೆ ಯು ಸಿ. ಯಾಕೆ ಅಂದರೆ ನಮ್ಮಲ್ಲಿರೋ ಗಿಲ್ಟ್ನ ನಮ್ಮ ಮಕ್ಕಳಿಗೆ ರಾಂಗ್ ವೇಲ್ ಕರ್ಕೊಂಡು ಹೋಗಬಾರ್ದು. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ವೆರಿ ಬ್ಯೂಟಿಫುಲ್ ಸ್ಟೋರಿ ಆಯಿತಾ. ಒಂದು 2 ಮನೆ ಸಿಂಗಲ್ ಕಾಂಪೌಂಡ್ ಥರ ಇತ್ತು. ಸೊ ಈ ಕಡೆ ಒಂದು ಯಂಗ್ಸ್ಟರ್, ಒಂದು ಅಪ್ಕಮಿಂಗ್ ಸ್ಟಾರ್ಟಪ್ ಓನರ್, ಒಂದು CEO. ಈ ಕಡೆ ಒಂದು ರಿಟೈರ್ ಆಗಿ ಸುಮಾರು ವರ್ಷಗಳು ವರ್ಕ್ ಮಾಡಿ ರಿಟೈರ್ ಆದ ತಾತ. ಸೊ ಇಬ್ರು ಗೊತ್ತಲ್ವಾ, ಯಂಗ್ಸ್ಟರ್ಸ್, ಅದು ಸ್ಟಾರ್ಟಪ್, ಅವರು ಟಾಕು ಅವರಿದೆ, ಏನಿದು ಈ ತಾತ ಏನು, ಯಾವಾಗಲೂ ಇಬ್ರಿಗೂ ಒಂದು ಪ್ಲಾಂಟ್ ಕೊಟ್ಟರು ಆಯಿತಾ. ಇವ್ರ ತಾತ ಏನು ಮಾಡೋರು, ಇಬ್ಬರು ಇಟ್ಟಿದ್ದಾರೆ, ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡೋರು. ಒಂದು ವೇಳೆ ಆಲ್ರೆಡಿ ರೈನಿಂಗ್ ಇದ್ರೆ ಈ ವಾಸಂಟ್ ಬಾದರ್ಡ್, ತಾತ ತುಂಬ ಒಂಥರ ಕ್ಯಾಶುವಲ್ ಆಗಿ ತಗೊಳ್ಳೋರು. ಈ ಹುಡುಗ ಏನು ಮಾಡೋರು, ಅದು ಅವ್ರ ಗಿಡಕ್ಕಿಂತ ನನ್ನ ಗಿಡ ನೋಡಿ ಹೆಂಗೆ ಬರಬೇಕು ಅಂತ ಏನದಕ್ಕೆ ಅಷ್ಟು ಚೆನ್ನಾಗಿ ಹಿ ವುಡ್ ಟ್ರೈ ಟು ಮೇಕ್ ಇಟ್ ಗ್ರೋ. ಒಂದು ದೊಡ್ಡ ಸ್ಟಾರ್ಮ್ ಬಂತಂತೆ, ಗಾಳಿ ಬಿರುಗಾಳಿ ಬಂದಾಗ ತಾತದು ಗಿಡ ಹಾಗೇ ಇತ್ತು, ಇವ್ರದ್ದು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತು ಸ್ಟಾರ್ಟಪ್ ಅವ್ರದ್ದು. ಕಾರಣ ಏನಂದರೆ, ಅವಾಗ ಹಿ ಫೀಲ್ಸ್ ಬ್ಯಾಡ್. ಹಿ ಕೇಮ್ ಅಂಡ್ ಆಸ್ಕ್ಡ್ ದ ಥಿಂಗ್, ಇಬ್ಬರು ಸೇಮ್ ಪ್ಲಾಂಟ್ ಇಟ್ವಿ, ಇಬ್ಬರು ಅದಕ್ಕೆ ವಿ ಗೇವ್ ಅವರ್ ಬೆಸ್ಟ್. ಅದು ಹೇಗೆ ನಿಮ್ಮ ಪ್ಲಾಂಟ್ ಹಾಗೇ ಇದೆ, ನಂದು ಯಾಕೆ ಹಿಂಗೆ ಹೋದೆ ಅಂದರೆ, ಅವ್ರು ಒಂದೇ ಒಂದು ಮಾತು ಹೇಳಿದ್ರಂತೆ, ಅದಕ್ಕೆ ಎಷ್ಟು ಬೇಕೋ ಬದುಕಕ್ಕೆ ನಾ ಕೊಟ್ಟಾಗ ಅದದು ರೂಟ್ಸ್ ಆರ್ ಸೋ ಸ್ಟ್ರಾಂಗ್. ನೀವು ಎಲ್ಲನೂ ಕೊಟ್ಟಾಗ ರೂಟ್ಸ್ ಸ್ಟ್ರಾಂಗ್ ಆಗಿಲ್ಲ, ಸಣ್ಣ ಪುಟ್ಟ ಒಂದು ಬಿರುಗಾಳಿ ಬರ್ಬೋದು, ಅದು ಹಾರ್ಕೊಂಡು ಹೊಟ್ಟೋಯ್ತು ಅಂತ. ನಮ್ಮ ಕರ್ತವ್ಯ ಆಸ್ ಪೇರೆಂಟ್ಸ್, ನಮ್ಮ ಮಕ್ಕಳಿಗೆ ದಿ ಬೆಸ್ಟ್ ಎಜುಕೇಷನ್ ಮಾತ್ರ ಅಲ್ಲ, ಅವರಿಗೆ ಈ ಜೀವನದಲ್ಲಿ ಕಷ್ಟ ಸುಖನ ಒಂದು ಫೇಸ್ ಮಾಡೋಷ್ಟು ಧೈರ್ಯ ಕೊಡಬೇಕು. ಆ ಧೈರ್ಯ ಯಾವಾಗ ನೀವು ಕೊಡ್ತೀರಾ? ನಿಮ್ಮ ಹತ್ರ ಹಣ ಇದ್ದರೂ ಸಹ, ಈಗ ಗುರು ಇರ್ಬೋದು, ಯತಿ ಇರ್ಬೋದು, ಅವ್ರ ಸ್ಕೂಲ್ ಡೇಸಲ್ಲಿ ಅವ್ರು ಏನೇ ಬೇಕು ಅಂದರೂ ನಾವು ಮನೆಯವ್ರ ಹತ್ರಿಂದ ದುಡ್ಡು ತೊಗೋತಾ ಇರಲಿಲ್ಲ. ನಾನೇನು ಅರ್ನ್ ಮಾಡ್ತಾ ಇದ್ದೆ, ಪಾರ್ಟ್ ಟೈಮ್ ಅರ್ನ್ ಮಾಡ್ತಾ ಇದ್ನ, ಏನು ಮಾಡ್ತಾ ಇದ್ನ, ಆ ಅಮೌಂಟಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೈಕಲ್ ತೊಗೋಬೇಕು ಅಂದರೆ ಎವ್ರಿ ಮಂತ್ ಅವರು 100-150 ರೂಪಾಯಿ ಎತ್ತಿಡಬೇಕಾಗಿತ್ತು. 3 ಮಂತ್ಸ್ ಆದಮೇಲೆ ಸೈಕಲ್ ಕೊಡಿಸ್ತಾ ಇದ್ದೆ. ಕಾರಣ ಏನು? ಆ ದುಡ್ಡಿಂದು ವ್ಯಾಲ್ಯೂ ಗೊತ್ತಾಗಲಿ ಅಂತ. ಅದು ನಮ್ಮ ಹತ್ರ ಇದ್ದರೂ ಪರವಾಗಿಲ್ಲ, ಇದೆ ಅಂತ ತಕ್ಷಣ ಮಕ್ಕಳಿಗೆ ದಟ್ ಈಸ್ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್. ಯಾವಾಗ ನಾವು ಮಕ್ಕಳಿಗೆ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ನ ಒಂದು ಅಭ್ಯಾಸ ಮಾಡಿಸಲ್ವೋ, ಅವ್ರ ಜೀವನದಲ್ಲಿ ಕಷ್ಟ ಸುಖ ಬಂದರೆ ಫೇಸ್ ಮಾಡೋಷ್ಟು ಧೈರ್ಯ ಇರುತ್ತೆ. ಆ್ಯಸ್ ಪೇರೆಂಟ್ಸ್ ಅದು ನಮ್ಮ ಕರ್ತವ್ಯ ಅಲ್ವಾ. ವಿ ಹ್ಯಾವ್ ಟು ಗಿವ್ ದೆಮ್ ಸ್ಟ್ರಾಂಗ್ ರೂಟ್ಸ್ ಆ್ಯಂಡ್ ದ ಬಿಗ್ಗೆಸ್ಟ್ ವಿಂಗ್ಸ್ ಟು ಫ್ಲೈ. ಐ ಫೀಲ್ ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಈ 42 ಇಯರ್ಸ್ ಪಯಣದಲ್ಲಿ ನಾನೇನು ಮಾಡಿದ್ದೀನೋ ಬಿಟ್ಟಿದ್ದೀನೋ, ನನ್ನ 2 ಮಕ್ಕಳಿಗೆ ಆ ಆತ್ಮವಿಶ್ವಾಸ ಕೊಟ್ಟಿದ್ದೀನಿ. ಆ್ಯಂಡ್ ಸಾಕಷ್ಟು ಬಾರಿ ದೇ ಆಲ್ವೇಸ್ ಸೇ, ವಿಮೆನ್ ಬೇರೆ ವಿಮೆನ್ ಜೊತೆ ದೇ ಕಾಂಟ್ ಗೆಟ್ ಅಲಾಂಗ್. ಇಲ್ಲಿ ಈಗೋ ಇಲ್ಲ ಅಂದರೆ ಪ್ರಾಬ್ಲಮೇ ಇಲ್ಲಪ್ಪ. ಯಾಕಂದರೆ ಐ ವಾಸ್ ಸೋ ಅಟ್ಯಾಚ್ ಟು ಬೋತ್ ಮೈ ಚಿಲ್ಡ್ರನ್. ನಮ್ಮ ಮನೆಯವ್ರು ಯಾವಾಗಲೂ ರೇಗಿಸೋರು, ಇಷ್ಟು ಅಟ್ಯಾಚ್ಡ್ ಇದೆಯಲ್ಲ, ನೋಡು ಅವ್ರ ಮದುವೆ ಆಗಿಬಿಟ್ಟು ಅವ್ರದ್ದೇ ಅಂತ ಜೀವನ ಶುರು ಆದಮೇಲೆ ನೋಡು ಅಂತ. ಆ್ಯಂಡ್ ನಾನು ಆವಾಗಲೇ ಹೇಳ್ತಾ ಇದ್ದೆ, ಅವ್ರ ಲೈಫು, ಅವ್ರ ಮದುವೆ ಆದಮೇಲೆ ಇಟ್ಸ್ ದೇರ್ ಬ್ಯೂಟಿಫುಲ್ ಲೈಫ್. ಸೊ ವೈ ವಿಲ್ ಐ ಇಂಟರ್ಫಿಯರ್ ಇನ್ ದಟ್? ಎಲ್ಲರೂ ಹಿಂಗೆ ಹೇಳೋದು, ಆಮೇಲೆ ನೋಡೋಣ ಅಂದರು. ಟುಡೇ ಇಟ್ ಈಸ್ ಮೋರ್ ದೆನ್ 12 years ಸಿನ್ಸ್ ಮೈ ಸನ್ ಇಸ್ ಮ್ಯಾರಿಡ್. ದೇರ್ ಇಸ್ ನೋ ಇಶ್ಯೂಸ್. ಯಾಕಂದರೆ ಒನ್ಸ್ ಯು ಅಕ್ಸೆಪ್ಟ್, ಇಲ್ಲಿ ಕಾಂಪಿಟಿಷನ್ ಅಲ್ಲ, ಬರುವಂಥ ಹೆಣ್ಮಗಳು ನಮ್ಮ ಮನೆ ಅವರು ಅಂತ ಅಕ್ಸೆಪ್ಟ್ ಮಾಡಿದ್ರೆ, ನೀನು ಗ್ರೇಟಾ ನಾನು ಗ್ರೇಟಾ, ನೀನು ಫ್ರಂಟಲ್ಲಿ ಕೂತ್ಕೊಂಡ ನಾನು ಹಿಂದೆ ಕೂತ್ಕೊಂಡ, ಬರ್ತ್ಡೇ ಕೇಕ್ ಕಟ್ ಮಾಡಿದಾಗ ಫಸ್ಟ್ ಎಂತಿ ಕೊಟ್ಟನ ನನಗೆ ಕೊಟ್ಟನ. ದಿಸ್ ಈಸ್ ಆಲ್ ಸೋ ಸಿಂಪಲ್ ಆ್ಯಂಡ್ ನಾಟ್ ಟು ಥಿಂಕ್. ಜೀವನ ಅನ್ನೋದು ಆ ಒಂದು ಸೆಕೆಂಡಿಗಿಂತ ಎಷ್ಟು ಕಷ್ಟ ಸುಖದಲ್ಲಿ ನಮ್ಮ ಚಿಲ್ಡ್ರನ್ ನಮ್ಮ ಜೊತೆ ಇರ್ತಾರೆ ಅಲ್ವಾ. ಅದಕ್ಕೆ ಹೇಳ್ತಾರೆ, ಒಂದು ಪರ್ಸನ್ ವ್ಯಕ್ತಿತ್ವ ಅಥವಾ ನಮ್ಮ ಮೇಲೆ ನಮ್ಮ ಮಕ್ಕಳಿಟ್ಟಿರುವಂಥ ಪ್ರೀತಿ ಇರ್ಬೋದು, ನಮ್ಮ ಮನೆಯವರು ಇಟ್ಟಿರುವಂಥ ಪ್ರೀತಿ ಇರ್ಬೋದು, ಅವರು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಬರದೇ ಇರ್ಬೋದು. ಈಗ ಒಬ್ಬೊಬ್ಬರು ವುಮೆನ್ಸ್ ಡೇಗೆ ಇಷ್ಟೆಷ್ಟು, ಈ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ ಆ ರೀಲ್ಸಲ್ಲಿ ನೋಡ್ತೀನಿ, ನನಗೆ ಓ ವಾವ್
ಯಾವ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಬಹುಶಃ ನಮ್ಮ ಮನೇಲಿರೋರು ಸೆಲೆಬ್ರೇಟ್ ಮಾಡದೇ ಇರ್ಬೋದು, ಆದರೆ ಇವತ್ತು ನಾವೇನೋ ಅಡುಗೆ ಮಾಡಿ ಇಟ್ಟಿದ್ರೆ ನಾನು ಬಂದು ನೋಡೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತಾರೆ. ಸಿ, ದಿಸ್ ಇಸ್ ಹಿಸ್ ವೇ ಆಫ್ ಶೋಯಿಂಗ್ ಲವ್. ಪ್ರತಿಯೊಂದು ಮನುಷ್ಯನು, ಪ್ರತಿಯೊಂದು ಮಗು ಅವರ ರೀತಿಯಲ್ಲಿ ಪ್ರೀತಿ ತೋರಿಸ್ತಾರೆ. ಅದನ್ನು ನೋಡೋಷ್ಟು ನೀವು ನೋಡ್ಕೊಳ್ಳಿ, ಅವಾಗ ಕಂಪ್ಯಾರಿಸನ್ ಇರಲ್ಲ. ಎಂಜಾಯ್ ಯೋರ್ ಲೈಫ್, ದಟ್ಸ್ ಇಟ್. ಎಸ್, ನೀವು ಹೇಳಿದ್ರಿ ಮ್ಯಾಮ್, ನಾನು ಟಿಲ್ ಮದುವೆ ಆದಂಗಿಂದಲೂ ಕೂಡ ನನ್ನ ಎಜುಕೇಷನ್ನ ತುಂಬ ಕಂಟಿನ್ಯೂ ಮಾಡಿಕೊಂಡೇ ಬಂದೆ. ದಿನಕ್ಕೆ ಹಾಫ್ ಆನ್ ಅವರ್ ಆದರೂ ಅದಕ್ಕೆ ನಾನು ಕೊಡ್ತಾ ಇದ್ದೆ ಅಂತ ಹೇಳಿ. ಆಗ ಜಗ್ಗೇಶ್ ಸರ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ನೀವು? ಸಿ, ದ ಥಿಂಗ್ ಇಸ್, ಡೇ ಒನ್ನಿಂದ ನಾನು ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂದಾಗಲೇ ಐ ವಾಸ್ ವೆರಿ ಕ್ಲಿಯರ್, ಐ ವಾಂಟ್ ಟು ಸ್ಟಡಿ. ಸೊ ಈ ಸಪೋರ್ಟ್ ಸಿಸ್ಟಮ್ ಹೇಗೆ ಬರುತ್ತೆ ಗೊತ್ತಪ್ಪ? ಐ ಥಿಂಕ್ ಈಗ ನಾನು ಮಾಡುವಂಥದ್ದು ಮಾಡಿ ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಐ ಥಿಂಕ್ ಇಟ್ಸ್ ಫೈನ್. ಎಲ್ಲೋ ನಮ್ಮ ಇಷ್ಟ ಅಂತ ತೀರಾ ಸ್ವಾರ್ಥರಾಗಿ ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಇರೋರು ಏನಾದರೂ ಹೆಂಗಾದರೂ ಹೋಗಲಿ, ನನಗೆ ಬೇಕಾಗಿರೋದೇ ನಾನು ಮಾಡ್ತೀನಿ ಅಂದಾಗ ದಿ ಅದರ್ ಪರ್ಸನ್ ಆಲ್ಸೋ ವೋಂಟ್ ಲೈಕ್ ಇಟ್. ಸೊ ಎಸ್, ನನ್ನ ಒಂದು ಜವಾಬ್ದಾರಿ ನಾನೇನು ಮಾಡಬೇಕು, ಐ ವಾಸ್ ಡೂಯಿಂಗ್ ಇಟ್. ಅವರ ಒಂದು ಜವಾಬ್ದಾರಿ, ಪಾರು ನೀನು ಮಾಡ್ತೀಯಾ ಮಾಡು ಅಂತ. ಸೊ ಐ ಥಿಂಕ್ ಈ ಗಿವ್ ಆ್ಯಂಡ್ ಟೇಕ್ ಇದೇ ನಾ ಹೇಳಿದ್ದು. ಸೊ ಈ ಗಿವ್ ಆ್ಯಂಡ್ ಟೇಕ್ ಇದ್ದಾಗ ಲೈಫ್ ಇಸ್ ವೆರಿ ಬ್ಯೂಟಿಫುಲ್. 100%. ಆ್ಯಂಡ್ ಜಗ್ಗೇಶ್ ಸರ್ ನಾವು ಸ್ಕ್ರೀನಲ್ಲಿ ನೋಡಿದಾಗ ನೀವು ಆಗಲೇ ಹೇಳ್ದಾಗೆ ತುಂಬ ನಗಿಸೋದು, ತುಂಬ ನಗೋದು, ಆ್ಯಂಡ್ ಯಾವುದಾದ್ರೂ ಪ್ರೆಸ್ ಮೀಟಲ್ಲಿ ಬಂದಾಗಲೂ ಅಷ್ಟೇ ತುಂಬ ಕಾಮಿಡಿಯಾಗಿ ಮಾತಾಡುವಂಥದ್ದು, ಈ ರೀತಿ ಅದನ್ನು ನೋಡ್ತೀವಿ. ಪರ್ಸ್ನಲ್ ಆಗಿ ನೀವು ನೋಡಿರ್ತೀರ, ನಮ್ಗೆ ಗೊತ್ತಿಲ್ಲ, ಅದು 42 ವರ್ಷಗಳ ಸುದೀರ್ಘವಾದ ಜರ್ನಿ. ಆ ಫೇಸಲ್ಲಿ ಅವರಿಗೆ ಪರ್ಸ್ನಲ್ ಆಗಿ ಸ್ವಲ್ಪ ಕೋಪವೂ ಜಾಸ್ತಿ, ಆ್ಯಂಡ್ ಸ್ವಲ್ಪ ಸಮಾಜಮುಖಿ ಕೆಲಸಗಳು ಅಥವಾ ಏನೋ ಒಂದಿಷ್ಟು ರಿಯಾಕ್ಟ್ ಮಾಡುವಂತಹ ವಿಚಾರವನ್ನು ನೋಡಿದಾಗ ನಮಗೂ ಇಲ್ಲೋ ಜಗ್ಗೇಶ್ ಸರ್ ನಗು ಕಾಮಿಡಿಯನ್ನು ಬಿಟ್ಟು ಬೇರೆ ಒಂದು ಫೇಸ್ ಇದೆ ಅಂತ. ಐ ಥಿಂಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಮಲ್ಟಿಪಲ್ ಫೇಸಸ್ ಅಪ್ಪ. ಈಗ ನನ್ನ ಸ್ಕೂಲಲ್ಲಿ ಸ್ಮೈಲಿಂಗ್ ಬುದ್ಧ ಅಂತ ಕರೆಯೋರು. ಯಾಕಂದರೆ ಎನಿ ಟೈಮ್, ಇನ್ಫ್ಯಾಕ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್, ನಂದು ಯಾವುದಾದ್ರು ಸ್ಟಿಲ್ಲಲ್ಲಿ ನನ್ನ ಅಂತ ಇರೋದು ಹುಡ್ಕೋದೇ ಕಷ್ಟ. ಸೊ ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಅದು ದಟ್ ಈಸ್ ಮೈ ಪರ್ಸ್ನಾಲಿಟಿ, ಆಯಿತಾ? ಸೊ ಮನೆಯವರು ಇಸ್ ಅಗೇನ್ ಮಲ್ಟಿಪಲ್ ಪರ್ಸ್ನಾಲಿಟೀಸ್. ಬಟ್ ಯಾವಾಗ ಯಾವ ಒಂದು ವಿಚಾರಧಾರೆಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾವ ಥರ ಇರಬೇಕು, ಬಹುಶಃ ನಾನು ತಾಳ್ಮೆಯಿಂದ ಆನ್ಸರ್ ಮಾಡ್ಬೋದು, ಅವ್ರು ಆನ್ ದ ಸ್ಪಾಟ್ ಆನ್ಸರ್ ಮಾಡ್ಬೋದು. ದ್ಯಾಟ್ ಈಸ್ ಹಿಸ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. ಬಟ್ ನಮ್ಮ ಇಬ್ಬರದು ಫೌಂಡೇಶನ್ ಇಸ್ ದ ಸೇಮ್. ವಾಟ್ ಡು ವಿ ಮೀನ್? ಆದಷ್ಟು ಒಂದು ಪ್ರಾಣಿಗಳಂದರೆ ಪಂಚಪ್ರಾಣ, ಎಷ್ಟು ಅವರು ಆ್ಯನಿಮಲ್ಸಿಗೆ. ಈಗ ಸೆಷನ್ಸ್ ಟೈಮು ಡೆಲ್ಲಿಗೆ ಹೋದರು. ಸೊ ನಾವು ಮನೆ ಹತ್ರ ಅಳಿಲ್ಗಿರ್ಬೋದು, ಪಾರಿವಾಳಕ್ಕೆ ಎಷ್ಟೋ ವರ್ಷಗಳಿಂದ ಊಟ ಹಾಕ್ತಾ ಬರ್ತಾರೆ. ಸೊ ಸಮ್ಮರ್ ಸೀಸನ್ ಅಲ್ವಾ, ಅಲ್ಲಿಂದ ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಒಂದು ವೇಳೆ ಅವ್ರು ಮರ್ತೋಗ್ಬಿಟ್ರೆ ನೀರು ಹಾಕೋಕ್ಕೆ, ಯಾಕಂದರೆ ಡಿಫ್ರೆಂಟ್ ಫ್ಲೋರ್ಸಲ್ಲಿ ಬಟ್ಲುಗಳು ಇಟ್ಟಿರ್ತೀವಿ ಎಲ್ಲ ಕಡೆ ನೀರಿಗೆ. ಮತ್ತು ನಮ್ಮ ಸ್ಟ್ರೀಟ್ಸಲ್ಲಿ ಟೆರಕೋಟ ಮಣ್ಣಿಂದು ಪಾಟ್ಸ್ ಇಟ್ಟಿದ್ದೀವಿ. ಸ್ಟ್ರೀಟ್ ಡಾಗ್ಸಿಗೆ ಇರ್ಬೋದು, ಹಸು ಬರುತ್ತೆ, ಸೊ ಎಲ್ಲದಕ್ಕೂ ನೀರಿಟ್ಟಿರ್ತೀವಿ. ಸೊ ಇವತ್ತು ಮಾರ್ನಿಂಗ್ ಅಲ್ಲಿಂದ ಕಾಲ್ ಮಾಡಿಬಿಟ್ಟು, ಪಾರು ಒಂದ್ಸರಿ ಚೆಕ್ ಮಾಡಿಬಿಡು, ಅವರು ಒಂದು ವೇಳೆ ಸ್ವಲ್ಪ ಕೆಲಸದವರು ಸ್ವಲ್ಪ ಏನಾದ್ರು ಇದು ಮಾಡಿಬಿಟ್ರೆ ನೀರು ಹಾಕಿದ್ದಾರೆ ಅಲ್ವಾ, ಸಮ್ಮರ್ ಸೀಸನ್ ಚೆಕ್ ಮಾಡು ಅಂತ. ಸೊ there are so many common things between us. I think ಎಲ್ಲೋ ಪರ್ಸ್ನಾಲಿಟಿ ವೈಸ್ ಇಬ್ಬರು ಒಂದೇ ಇರಬೇಕು ಅನ್ನೋದಲ್ಲ, ಬಟ್ ನಮ್ಮ ಜೀವನದ ಅಡಿಪಾಯಗಳು ಸ್ಟ್ರಾಂಗ್ ಇದ್ದಾಗ, ಒಂದೇ ಥರ ಇದ್ದಾಗ, ಐ ಥಿಂಕ್ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ಫಾರ್ ಅ ಲೈಫ್, ಐ ಫೀಲ್. ಎಸ್ ಮ್ಯಾಮ್, ಆ್ಯಕ್ಚುಲಿ ಮಾತಾಡಲೇಬೇಕು. ಪರ್ಸ್ನಾಲಿಟಿಗಳು ಅನ್ನೋದು ಅಂದರೆ ಸ್ವಂತ ಅಕ್ಕ ತಂಗಿ ಅಪ್ಪ ಅಮ್ಮ ಇವ್ರುಗಳ ನಡುವೆನೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಗಂಡ ಹೆಂಡತಿ ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದಿರ್ತೀವಿ, ಇಲ್ಲಿಂದು ಎಲ್ಲೋರು ನಾನು ಬಂದ, ಈ ರೀತಿ ಇದ್ದಾಗ 100% ಕಷ್ಟ. ಅದೇ ರೀತಿ ಜಗ್ಗೇಶ್ ಸರ್ದು ಪ್ರೊಫೆಷನ್ ಬೇರೆ, ಪರ್ಸ್ನಾಲಿಟಿ ಬೇರೆ, ಪರಿಮಳ ಮೇಡಮ್ ಪರ್ಸ್ನಾಲಿಟಿ ಬೇರೆ, ಪ್ರೊಫೆಷನ್ಸ್ ಬೇರೆ, ಅವರ ಯೋಚನೆಗಳು ಆಲೋಚನೆಗಳು ಎಲ್ಲ ಬೇರೆ ಬೇರೆ. ಹೇಗೆ ಮ್ಯಾಮ್ ಈ ಲಿಂಕ್ ಹೇಗಾಯಿತು? ಆ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು? ಆಲ್ಮೋಸ್ಟ್ ನೀವು ತುಂಬ ಕಡೆ ಹೇಳಿದ್ದೀರಾ ಇನ್ನೂ, ಬಟ್ ನಮ್ಮ ವೀಕ್ಷಕರಿಗೆ ನೀವು ಪುಟ್ಟದಾಗಿ ಹೇಳೋದಾದರೆ ಮ್ಯಾಮ್. ಸೊ ಐ ಥಿಂಕ್ ನಾನು ಆಗಲೇ ಹೇಳಿದೆ, ಐ ಥಿಂಕ್ ಫಾಲಿಂಗ್ ಇನ್ ಲವ್ ಇಸ್ ದ ಈಸಿಯೆಸ್ಟ್. ದ ಟಫೆಸ್ಟ್ ಥಿಂಗ್ ಇಸ್ ಮದುವೆ ಅಂತ ಆದ ಮೇಲೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗುವಂಥದ್ದು. ಸೊ ಐ ಥಿಂಕ್ ದ್ಯಾಟ್ ಮೇಕ್ಸ್ ಸೆನ್ಸ್. ಈಗ ನಾ ಹೇಳ್ದಂಗೆ ಐ ಆಮ್ ಆ್ಯನ್ ಅಡ್ವೆಂಚರಸ್ ಪರ್ಸನ್, ಆಯಿತಾ? ಸೊ ಟು ವಾಟ್ ಎಕ್ಸ್ಟೆಂಟ್ ಅಂದರೆ, ಈಗ ಎಲ್ಲೇ ಹೋದಾಗ ಅದು ಒಂದು ಪ್ಯಾರಾಡೈವಿಂಗ್ ಇರ್ಬೋದು,
ಎವ್ರಿಥಿಂಗ್ ಯು ನೇಮ್ ಇಟ್. ಸ್ಕೈ ಗ್ಲೈಡಿಂಗ್ ಇರ್ಬೋದು, ಮನೆಯವ್ರಿಗೆ ಹೈಟ್ಸ್ ಅಂದರೆ ಆಗಲ್ಲ. ಸೊ ವಿ ಆರ್ ಟೋಟಲಿ ಆಪೋಸಿಟ್ಸ್. ನಾನು ಎಷ್ಟೋ ಸರಿ ಹೇಳ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ, ವೆನ್ ಹಿ ನೋಸ್ ಐ ರಿಯಲಿ ಲೈಕ್ ಸಮಥಿಂಗ್, ಅವ್ರಿಗೆ ಇಷ್ಟನೇ ಇರಲ್ಲ. ಓ ಮೈ ಗಾಡ್ ಏನಿದು ಸುಮ್ಮನೆ, ಈಗ ಏನಕ್ಕೆ 14,000 ಅಡಿಯಿಂದ ಧುಮುಕ್ಬೇಕು, ಈಗ ಧುಮುಕ್ಬೇಕಾ ನೀನು ಅಂತ. ಶೋ ನಾನು ಇಲ್ಲಿ ಬಂದಿದ್ದೀನಿ, ಇದು ನನ್ನ ಡ್ರೀಮ್, ನಾನು ಇದು ಮಾಡಲೇಬೇಕು ಅಂತ. ಐ ಆಮ್ ದೇರ್, ಹಿ ಸೇಸ್ ಓಕೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಅದು ಒಂದು ಅಡ್ವೆಂಚರ್ ಇರ್ಬೋದು, ಅಥವಾ ಈ ಕಡೆ ಎಜುಕೇಷನ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಹಿ ಡಸಂಟ್ ಸೇ ನೋ. ಆ್ಯಂಡ್ ಅವರಿಗೆ ಹೀ ಲವ್ಸ್ ಆ್ಯಕ್ಟಿಂಗ್, ಅದು ಅವ್ರಿಗೆ ಪಂಚಪ್ರಾಣ. Now, I don't have the patience to go sit in a set because Nanna nature, the way I am is very different. So, what they like, I think you have to go ahead with that, appa. It's as simple as that. And understand. Okay, ಅವ್ರಿಗೆ ಅದು ಇಷ್ಟ. ಈಗ ನಾನು ಪ್ಯಾರಾಶೂಟ್ ಡೈವಿಂಗ್ ಮಾಡಿದ ತಕ್ಷಣ ಮನೆಯವರು ಮಾಡಬೇಕು ಅಂತಲ್ಲ, ಬಟ್ ಈ ಅಂಡರ್ಸ್ಟ್ಯಾಂಡ್ಸ್ ಐ ಆಮ್ ಡೂಯಿಂಗ್ ಇಟ್, ಐ ಲೈಕ್ ಇಟ್, ಇಟ್ಸ್ ಓಕೆ ಅಂತ. ಸೊ ಐ ಥಿಂಕ್ ದಟ್ ಇಸ್ ಅಂಡ್ ನೀವು ಆಗ್ಲೇ ಹೇಳ್ದಾಗೆ ಅದೊಂದು ಅಡ್ಜಸ್ಟ್ಮೆಂಟ್ ಅಂಡ್ ಸ್ವಲ್ಪ ಕಾಂಪ್ರಮೈಸ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂಡ್ ತುಂಬಾ ಅರ್ಲಿಯಾಗಿ ಮದ್ವೆ ಆಗ್ತೀರಾ ಮ್ಯಾಮ್. ನಿಮ್ಮ ಲವ್ ಸ್ಟೋರಿ ಎಷ್ಟು ವರ್ಷಗಳದ್ದು, ಆ ಪರಿಚಯ ಎಷ್ಟು ವರ್ಷ? ದಟ್ ಇಸ್ ಓಲ್ಡ್ ಸ್ಟೋರಿ ಶಮಿ, ಬಿಕಾಸ್ ಎವ್ರಿಬಡಿ ನೋ, ಐ ಥಿಂಕ್. ಸೊ ಐ ಥಿಂಕ್ ಮೋರ್ ದೆನ್ ದಟ್, ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಆಯ್ತಾ? ಯು ಆರ್ ಟಾಕಿಂಗ್ ಅಬೌಟ್ ವಾಟ್ ಐ ಡಿಡ್ ವೆನ್ ಐ ವಾಸ್ 15 years. ನಾ ಹೇಳ್ತಾ ಇರೋದು at the age of 57. ಮೋರ್ ಇಂಪಾರ್ಟೆಂಟ್ ನನಗೇನು ಅನ್ಸುತ್ತೆ ಗೊತ್ತಪ್ಪ, ನಾನು ಹೇಳ್ದಂಗೆ ಕೆರಿಯರ್ ಬ್ಯಾಕ್ ಸೀಟ್ ತೊಗೊಂಡಿದ್ದೆ. ಆ್ಯಂಡ್ ಗುರು 10th ಸ್ಟ್ಯಾಂಡರ್ಡ್ ಬಂದ, 5th ಸ್ಟ್ಯಾಂಡರ್ಡ್ ಬಂದಾಗ ಒಂದು ಐ ಫೌಂಡ್, ನನ್ನ ಜೊತೆ ನನ್ನ ಸಹಪಾಠಿಗಳು ಯಾರು ಓದಿದ್ರು ಅವರೆಲ್ಲ ಅವ್ರದ್ದು ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡಿದರು. ಇನಿಷಿಯಲ್ ಆಗಿ ಜೂನಿಯರ್ ಆರ್ಕಿಟೆಕ್ಟ್ಸ್ ಆಗಿದ್ರು, ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡಿದರು. ಅವ್ರ ಕೈ ಕೆಳಗೆ ಎಷ್ಟೊಂದು ಜನ ವರ್ಕ್ ಮಾಡುವಾಗ ಐ ಕುಡಂಟ್ ಗೋ ಆ್ಯಂಡ್ ಜಾಯ್ನ್ ಆ್ಯಸ್ ಅ ಜೂನಿಯರ್. ಸೊ ಆ ಟೈಮಲ್ಲಿ ಬೇರೆ ಒಂದು ಕೆರಿಯರ್ ಚೂಸ್ ಮಾಡಿಕೊಂಡ್ರೆ ಹೇಗಿರ್ಬೋದು, ಆವಾಗ ಆ ಕೆರಿಯರಲ್ಲಿ ನನ್ನ ಫಸ್ಟ್ ಬೇಬಿ ಸ್ಟೆಪ್ ಅದು. ಸೊ ಆ್ಯಂಡ್ ಬೈ ದೆನ್ ಐ ವಾಸ್ ಡಯಾಗ್ನೋಸ್ಡ್ ಆಸ್ ಅ ಟೈಪ್ 2 ಡಯಾಬಿಟಿಕ್. ನಾನು ಸುಮಾರು ಒಂದು ಅಟ್ ದ ಏಜ್ ಆಫ್ 1994 ಐ ವಾಸ್ ಡಯಾಗ್ನೋಸ್ಡ್ ಆಸ್ ಅ ಟೈಪ್ 2 ಡಯಾಬಿಟಿಕ್. ಸೊ ಏನಾಯಿತು, ನನ್ನ ಇಡೀ ಫೋಕಸ್ ಶಿಫ್ಟೆಡ್ ಆನ್ ಬೀಯಿಂಗ್ ಹೆಲ್ತಿ. ಯಾಕಂದರೆ ಒಂದು ಹೆಣ್ಮಗಳಾಗಿ ನಾನು ಯಾವಾಗ ಹೆಲ್ತಿ ಇರ್ತೀನೋ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಆ ಒಂದು ಫೋಕಸ್ ಶಿಫ್ಟ್ ಆದಮೇಲೆ ಏನಾಯಿತು, ಎಲ್ಲೋ ದಿಸ್ ನಾವು ಚೈಲ್ಡ್ಹುಡ್ಡಿಂದ ನಾನೇನು ಆರ್ಕಿಟೆಕ್ಟ್ ಆಗಬೇಕು ಅಂದ್ಕೊಂಡಿದ್ನೋ ಅದ್ರ ಮೇಲೆ ಇದ್ದಂಥ ಒಲವು ಸ್ವಲ್ಪ ಐ ಫೆಲ್ಟ್ ಕಡಿಮೆ ಆಯಿತು. ಐ ವಾಸ್ ಮೋರ್ ಇಂಟ್ರೆಸ್ಟೆಡ್, ಪ್ಯಾಷನೆಟ್ ಅಬೌಟ್ ಯಾವ ಥರ ನನ್ನ ಆರೋಗ್ಯ ನಾನು ಚೆನ್ನಾಗಿ ನೋಡ್ಕೋಬೋದು. ಸೊ ಆರೋಗ್ಯದ ಬಗ್ಗೆ ನನ್ನ ಒಂದು ಗಮನ ಹೋದಾಗ ಆ ಟೈಮಲ್ಲಿ 99 ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಬೂಮ್ ಇರ್ತಾ ಇತ್ತು. ಸೊ ವಾಟ್ ಈಸ್ ದಿಸ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಕೇಳೋಕ್ಕೆ ಇಟ್ ವಾಸ್ ಫ್ಯಾಸಿನೇಟಿಂಗ್ ಆಯಿತಾ. ಸೊ ಯೂಶ್ವಲಿ US ಅಲ್ಲಿ ದ ವೇ ದೇ ಪೇ ಆಲ್ ದ ಡಾಕ್ಟರ್ಸ್ ಇಸ್ ಥ್ರೂ ಇನ್ಶೂರೆನ್ಸ್ ಅಲ್ವಾ. ಸೊ ನಮ್ಮ ಟರ್ನ್ ಅರೌಂಡ್ ಟೈಮ್ ಬಿಟ್ವೀನ್ US ಆ್ಯಂಡ್ ಅಸ್ ಆವ್ರೇಜ್ ಅರೌಂಡ್ 10 to 12 hours. ಅಂದರೆ ಅಲ್ಲಿ ಡಾಕ್ಟರ್ಸು ಪೇಷಂಟ್ನ ಮೀಟ್ ಮಾಡಿದ್ಮೇಲೆ ಈಗ ಪೇಷಂಟ್ ಹಿಸ್ಟ್ರಿನ ಹೇಳಿ, ಫಾರ್ ಎಕ್ಸಾಂಪಲ್ ಶಮಿ ಶೆಟ್ಟಿ ಅಂದರೆ ಓಕೆ, ಶಮಿ ಶೆಟ್ಟಿ ಇವತ್ತು ಬಂದಿದ್ರು, ಅವರು ಕೋಲ್ಡ್ ಇತ್ತು, ಅವರಿಗೆ 5 days ನಾನು ಈ ಮಾತ್ರೆ ಕೊಟ್ಟಿದ್ದೀನಿ, ಈ ಶಿ ಹ್ಯಾಸ್ ಟು ಟೇಕ್ ದಿಸ್ ಅಂತ ನಿಮ್ಮ ಬಗ್ಗೆ ನಿಮ್ಮ ID ಏನಿದೆಯೋ ಇನ್ಶೂರೆನ್ಸ್ ID ಒಂದು ಕೊಟ್ಟು ಇದು ಕೊಟ್ಟಿರ್ತಾರೆ. ಅದು ಆ ವಾಯ್ಸ್ ನೋಟ್ ನಮಗಿಲ್ಲಿ ಬರುತ್ತೆ. ಇಂಡಿಯಾಗೆ ಬಂದಾಗ ನಾವು ಅದನ್ನು ಕೇಳಿಸ್ಕೊಂಡು ವಿ ಟೈಪ್ ಇಟ್ ಔಟ್, ಡಾಕ್ಯುಮೆಂಟ್ ಫಾರ್ಮ್. ಸೊ ಟೈಪ್ ಮಾಡಿರೋದನ್ನ ದೆನ್ ದಿ ಸೆಂಡ್ ಇಟ್ ಬ್ಯಾಕ್. ಸೊ ನೆಕ್ಸ್ಟ್ ಡೇ ಡಾಕ್ಟ್ರ್ ಬರೋ ಅಷ್ಟೊತ್ತಿಗೆ ದಿಸ್ ಹೋಲ್ ಥಿಂಗ್ ಆಸ್ ಪ್ರೋಸೆಸ್ ಹ್ಯಾಸ್ ಹ್ಯಾಪೆಂಡ್. ಅವರು ಮನೆಗೆ ಹೋಗೋಕ್ಕೆ ಮುಂಚೆ ಏನು ಡಿಕ್ಟೇಟ್ ಮಾಡಿ ಹೋಗಿರ್ತಾರೋ ಇಂಡಿಯಾ ದೇಶದಲ್ಲಿ ಅದನ್ನು ಟೈಪ್ ಮಾಡಿ ದ್ಯಾಟ್ ಫಾರ್ಮ್ಯಾಟ್ ಇಸ್ ಬ್ಯಾಕ್ ಓವರ್ ದೇರ್. ಸೊ ಏನಾಯಿತು, ಈಗ ಒಂದು ಸಮ್ವೇರ್ ಲೈಕ್ ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕೋರ್ಸ್ ಮಾಡಿದೆ 99 ಐ ವಾಸ್ ದ ಟಾಪರ್ ಇನ್ ಕ್ಲಾಸ್, ರಾಮಯ್ಯ ಕಾಲೇಜಲ್ಲಿ ಮಾಡಿದೆ. ಆ್ಯಂಡ್ ಈ ಕೋರ್ಸ್ ಮಾಡಿದ್ಮೇಲೆ ಈಗ ಒಂದು ಜನರಲ್ ಫಿಸಿಷಿಯನ್ ಅಂದರೆ ಎಲ್ಲ ಸ್ಪೆಷಾಲಿಟೀಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಲೆಟ್ ಅಸ್ ಸೇ ಒಂದು ಗೈನಕಾಲಜಿಸ್ಟ್ ಅಂದರೆ ಅವರು ಆ ಒಂದು ಫೀಲ್ಡಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡು ಹೋಗ್ತಾರೆ. ನಮಗೇನಾಯಿತು ಆ್ಯಸ್ ಅ ಟ್ರಾನ್ಸ್ಕ್ರಿಪ್ಷನಿಸ್ಟ್, ಎಲ್ಲ ಡಾಕ್ಟರ್ಸ್ದು US ಅಲ್ಲಿ ಏನೇನು ಮೆಡಿಕೇಷನ್ಸ್ ಇದೆ, ಯಾವ ಥರ ಮಾಡ್ತಾರೆ, ನಮಗೆ ಈ ಎಕ್ಸ್ಪೋಜರ್ ಸಿಗ್ತಾ ಬಂತು. ಸುಮಾರು 10-15 ವರ್ಷ ಆ್ಯಸ್ ಅ ಟ್ರಾನ್ಸ್ಕ್ರಿಪ್ಷನ್ಸ್ ನಾನು ವರ್ಕ್ ಮಾಡಿದಾಗ ಅಮೇಝಿಂಗ್ ನಾಲೆಜ್ ಅಬೌಟ್ ದ ಹ್ಯೂಮನ್ ಬಾಡಿ ಸಿಕ್ತು. ದೆನ್ ಐ ಥಾಟ್
ಜಿಮ್ಮಲ್ಲಿ ಆ್ಯಂಡ್ ವಿತ್ ಆಲ್ ದಿಸ್ ನಾನು ಆಗಲೇ ಹೇಳಿದೆ ಐ ಆಮ್ ಆಲ್ವೇಸ್ ನನ್ನ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ಗೆ ನನ್ನ ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಇದೆಲ್ಲ ಮಾಡ್ತಾ ಇರುವಾಗ ಸೊ ಒಂದಷ್ಟು ಎಕ್ಸಸೈಸಿಂದ ಐ ಐ ಹರ್ಟ್ ಮೈ ಬ್ಯಾಕ್, ನನಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯಿತು. ಸೊ 3 months ಬೆಡ್ ರಿಡನ್ ಇದ್ದೆ. ಅದರ್ ದೆನ್ ಗೋಯಿಂಗ್ ಟು ದ ವಾಶ್ರೂಮ್ ಎದ್ದೊಳಂಗಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಇನ್ನೊಂದು ನನ್ನ ಸ್ವಭಾವ, ಐ ಡೋಂಟ್ ಲೈಕ್ ವೇಸ್ಟಿಂಗ್ ಟೈಮ್. ಸೊ ಏನು ಮಾಡೋದು ಅಂದರೆ, ಆ್ಯಂಡ್ ಐ ಲವ್ ರೀಡಿಂಗ್. ಯಾವ ಮಟ್ಟಕ್ಕೆ ರೀಡಿಂಗ್ ಇಷ್ಟ ಅಂದರೆ, ಇಡೀ ಸ್ಕೂಲ್ ಹೋಮ್ವರ್ಕು ಎಲ್ಲ ಮುಗಿಸಿ ಅಟ್ಲೀಸ್ಟ್ ಒಂದು ಸ್ಮಾಲ್ ಕತೆ ಪುಸ್ತಕ ಒಂದು ದಿವಸಕ್ಕೆ ಮುಗಿಸ್ತಾ ಇದ್ದೆ ಇನ್ ಸ್ಕೂಲಲ್ಲೇ. ಆ ಮಟ್ಟ ನಾನು ಎಲ್ಲೇ ಹೋಗಲಿ ಏನಿರುತ್ತೋ ಇಲ್ವೋ ಐ ಬಿ ಹ್ಯಾವಿಂಗ್ ಬುಕ್ಸ್ ವಿತ್ ಮೀ, ಆಯಿತಾ. ಕಾರಲ್ಲಿ ನನ್ನ ಪಕ್ಕದಲ್ಲಿ ಇರುತ್ತೆ, ಎಲ್ಲೋ ಒಂದು 10 ನಿಮಿಷ ಏನೋ ಒಂದು ಡಿಲೇ ಆಯಿತು ಅಂದರೆ ಐ ವುಡ್ ಹ್ಯಾವ್ ರೆಡ್ ಒನ್ ಪೇಜ್. ಆ ಮಟ್ಟಕ್ಕೆ ಓದೋದಂದರೆ ಇಷ್ಟ. ಸೊ ವಾಟ್ ಐ ಡಿಡ್, ಯಾವಾಗ ನನಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯಿತು, ಐ ವಾಸ್ ಬೆಡ್ ರಿಡನ್. ಆ 3 monthsಲ್ಲಿ ಇನ್ಸ್ಟೆಡ್ ಆಫ್ ಚುಮ್ಮಾ ಲೈಯಿಂಗ್ ಆನ್ ದ ಥಿಂಗ್, ಲೆಟ್ ಮೀ ಯೂಸ್ ದಿಸ್ ಟೈಮ್ ಅಂತ ಸ್ಪೆಷಲೈಸ್ ಇನ್ ಸರ್ಟಿಫಿಕೇಷನ್ಸ್ ಮಾಡಿಕೊಂಡೆ. ಸೊ ದಟ್ ಈಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಕ್ಲಿನಿಕಲ್ ನ್ಯೂಟ್ರಿಷನ್, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸರ್ಟಿಫಿಕೇಷನ್ಸ್ ಮಾಡಿಕೊಂಡೆ. ಸೊ ಇನ್ನು ಇನ್ ಡೆಪ್ತ್ ಆಲ್ರೆಡಿ ನಾಲೆಜ್ ಇತ್ತು, ಆ ನಾಲೆಜಿಗೆ ಸಪೋರ್ಟ್ ಮಾಡೋಂಗೆ ಸರ್ಟಿಫಿಕೇಷನ್ಸ್ ಮಾಡಿಕೊಂಡೆ. ಆ್ಯಂಡ್ ನನ್ನ ದೇಹದ ಮೇಲೆ ನಾನು ಇರುವಂಥ ಲೇಟೆಸ್ಟ್ ಟೆಕ್ನಾಲಜೀಸ್ ಏನಿದೆಯೋ ಅದನ್ನು ನಾನು ಯೂಸ್ ಮಾಡ್ತಾ, ಹೌ ಡು ಐ ಗೆಟ್ ಮೈ ಡಯಾಬಿಟೀಸ್, ಕೀಪ್ ಇಟ್ ಅಂಡರ್ ರಿಮಿಷನ್, ಅಂಡರ್ ಗುಡ್ ಕಂಟ್ರೋಲ್ ಅಂತ ಏನು ನನ್ನ ಒಂದು ದೊಡ್ಡ ಪಯಣ ಶುರುವಾಯಿತು. ಸುಮಾರು 10-15 ವರ್ಷಗಳು, ಸಮ್ವೇರ್ ಅಟ್ ದ ಏಜ್ ಆಫ್ 49, ಅರೌಂಡ್ 9 years ಬ್ಯಾಕ್. ಮನೆಯವ್ರ ಹತ್ರ, ಗುರು ಎತ್ತಿ ಸೊಸೆ ಹತ್ರ ಐ ಸೆಡ್ ಸಮ್ವೇರ್ ಈ ಬರ್ತ್ಡೇಸ್ ಎಸ್ಪೆಷಲಿ ಐ ಫೀಲ್ ಶಮಿ ಒಂದು ಟರ್ನಿಂಗ್ ಪಾಯಿಂಟ್. ಈಗ ಹೋದ ವರ್ಷ ಬರ್ತ್ಡೇ, ಈ ವರ್ಷ ಬರ್ತ್ಡೇಗೆ ಅವಾಗ ಅನ್ಸುತ್ತೆ, ಏನಪ್ಪ ಇಡೀ ವರ್ಷ ಹೊಟ್ಟೋಯ್ತು, ಏನೂ ಮಾಡೇ ಇಲ್ವಾ, ಅಥವಾ ಆ ವರ್ಷದಲ್ಲಿ ಏನಾದ್ರು ಮಾಡಿ, ಅಪ್ಪ ಹೋದ ವರ್ಷಕ್ಕಿಂತ ಈ ವರ್ಷ ನಾವು ಬೆಟರ್ ಅಂತ ಅಲ್ವಾ, ನಮ್ಮ ಮೈಲ್ ಸ್ಟೋನ್ ಅಲ್ವಾ, ಪರ್ಸ್ನಲ್ ಮೈಲ್ ಸ್ಟೋನ್ ಬರ್ತ್ಡೇ. ಸೊ ಸಮ್ವೇರ್ ಅರೌಂಡ್ 50th ಬರ್ತ್ಡೇ ಬರ್ತಾ ಇದೆ ಅಂದಾಗ ಐ ಫೆಲ್ಟ್ ಎಷ್ಟೊಂದು ಒಂದು ಮಲ್ಟಿಪಲ್ ರೋಲ್ಸ್ ಆ್ಯಸ್ ಅ ವುಮೆನ್, ಒಂದು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ಏನೇನೂ ನಾವು ಮಾಡ್ಕೊಂಬಂದೆ. ಆ್ಯಸ್ ಅ ವೆರಿ ಗುಡ್ ಫ್ರೆಂಡ್ ಟು ಸ್ಮಾಲ್ ಸರ್ಕಲ್ ಆಫ್ ಪೀಪಲ್ ಇದ್ದರು, ಅವ್ರಿಗೆಲ್ಲರಿಗೂ ಗೊತ್ತು ನಮಗೇನೇ ಆದರೂ ಪರಿಮಳ ನಮ್ಮ ಜೊತೆ ಇರ್ತಾಳೆ. ಸೊ ನಾನು ಏನು ಇದು ಮಾಡಿದ್ದೀನೋ ಇಷ್ಟರಲ್ಲೇ ನನ್ನ ಜೀವನ ಮುಗಿದಂಗೆ. ನಾನು ಕಲ್ತಂಥ ಇಷ್ಟೊಂದು ವಿಚಾರಗಳು ಬರೀ ನನ್ನ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್, ರಿಲೇಟಿವ್ಸ್ ಹೆಲ್ಪ್ ಆಗ್ತಾಯಿತ್ತು. ಹೌ ಡು ಐ ಮೇಕ್ ದಿಸ್ ಬಿಗ್ ಅಂದಾಗ ಐ ಥಾಟ್ ನಂದು ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ, ಲೆಟ್ ಮೀ ಸ್ಪ್ರೆಡ್ ದ ಮೆಸೇಜ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಈಗ ಈ ಮಾತು ನಾನು ಹೇಳಿದಾಗ ಮನೆಯವರು ವಾಸ್ ಅ ಲಿಟಲ್ ವರಿಡ್. ಯಾಕಂದರೆ ನಾನು ಅಲ್ಲಿವರೆಗೂ ನಾನು ಹೇಳ್ದಂಗೆ ನಂದು ಫೀಲ್ಡೇ ಲೈಕ್ ವರ್ಕು, ಕಾರ್ಪೊರೇಟು, ಓದೋದು, ನಾಟ್ ಮಚ್ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್. ಎಲ್ಲೋ ಇಡೀ ವರ್ಷಕ್ಕೆ ಒಂದು ಇಂಟರ್ವ್ಯೂ ಮನೆಯವ್ರ ಜೊತೆ ಮಾಡಿದರೆ ದೊಡ್ಡ ವಿಚಾರ. ಸೊ ಎಷ್ಟೋ ಜನಕ್ಕೆ ನನ್ನ ಕಂಪ್ನಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಯಾವಾಗಲೂ ಒಂದು ಸರಿ ನಾನು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ನೋಡಿರೋರು ನಾ ಹೇಗಿದೆ ಅಂತಲೂ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ತುಂಬ ತೆರೆ ಮರೆಯಲ್ಲಿ ಇದ್ಬಿಟ್ಟಿದೆ. ಸೊ 2017 ಕಂಪ್ನಿ ಸ್ಟಾರ್ಟ್ ಆದ ಮೇಲೆ ಅನಿವಾರ್ಯತೆ ಐ ಹ್ಯಾಡ್ ಟು ಕಮ್ ಆನ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಇವತ್ತು ಶಮ್ಮಿ ನನಗೇನು ಖುಷಿ ಆಗತ್ತಂದರೆ, ಈ ಪ್ರಪಂಚದಲ್ಲಿ ಎಲ್ಲೇ ನಮ್ಮ ಕನ್ನಡದವ್ರು ಇರಲಿ, ಸಂಪೂರ್ಣವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಂದರು ಒಂಚೂರು ಐಡಿಯಾ ಇದೆ, ಏನೋ ಮಾಡ್ತಾ ಇದ್ದಾರೆ, ಪರಿಮಳ ಮೇಡಮ್ ಏನೋ ಹೆಲ್ತದ್ದು ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವಾಗ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ನನಗೆ ಎಷ್ಟು ಸಂತೋಷ ಕೊಡತ್ತಂದರೆ, ಈಗ ಎವ್ರಿ ಡೇ ನಾನು ಏನೇ ಒಂದು ವಿಚಾರ ಮಾಡಿ, ನಾನು ಆಗಲೇ ಹೇಳಿದೆ ನಾನು ಏನಾದರೂ ಹೆಜ್ಜೆ ಇಡೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡ್ತೀನಂತ. ಇಷ್ಟರ ಮಟ್ಟಕ್ಕೆ ಜನ ನನ್ನ ಮೇಲೆ ಇಟ್ಟಿರೋ ಆ ಪ್ರೀತಿ ವಿಶ್ವಾಸನ ಎಷ್ಟು ಜವಾಬ್ದಾರಿಯಿಂದ ಅದನ್ನು ತಗೋತೀನಿ ಅಂದರೆ ಶಮ್ಮಿ, ಈಗ 60 seconds ಒಂದು ರೀಲ್ ಹಾಕಬೇಕು ಅಂದರೆ ಆ 60 seconds ರೀಲ್ಗೆ ನಾನು ಎಷ್ಟು ರಿಸರ್ಚ್ ಮಾಡಿರ್ತೀನಿ ಅಂದರೆ, ಯಾಕಂದರೆ ನನ್ನ ಉದ್ದೇಶ ಶಾರ್ಟೆಸ್ಟ್ ಟೈಮಲ್ಲಿ ಈಸಿಯೆಸ್ಟಾಗಿ ಸೈಂಟಿಫಿಕ್ ಬ್ಯಾಕ್ಡ್ ಇನ್ಫಾರ್ಮೇಷನ್ ಕೊಡಬೇಕು. ನಾನು ಯಾವಾಗಲೂ ಹೇಳೋದಷ್ಟೇ, ನೀವೇನಾದರೂ ಸೋಷಿಯಲ್ ಮೀಡಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಪರಿಮಳ ಜಗ್ಗೇಶ್ 60 seconds ಏನೋ ಒಂದು ವಿಚಾರ ಹೇಳ್ತಾರೆ, ಅದು ತಾವು ಕೇಳಿಸ್ಕೊಂಡು ಎಲ್ಲೋ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಇತ್ತು ಅಂದರೆ ನಿಮ್ಮ ಲೈಫಲ್ಲಿ, ನಿಮ್ಮ ಫ್ರೆಂಡ್ಸ್ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಅದನ್ನು ಬಳಸಂಗಿದ್ರೆ ವೈ ನಾಟ್. ಐ ಥಿಂಕ್ ಒಂದು ಮನುಷ್ಯನಿಗೆ ದ ಬಿಗ್ಗೆಸ್ಟ್ ಗಿಫ್ಟ್ ಇಸ್ ಹೆಲ್ತ್ ಶಮ್ಮಿ. ಅದು ನಮ್ಮಲ್ಲಿ ಇರೋವರೆಗೂ ನಾವು ತುಂಬ ಗ್ರಾಂಟೆಡ್ ತೊಗೊಂಡ್ಬಿಡ್ತೀವಿ.
ಎಷ್ಟರ ಮಟ್ಟಕ್ಕೆ ಒಂದು ಹೆಲ್ತಿ 20-year-old 30-year-old ಫ್ಯೂಚರ್ ನಾನು ಅನ್ಹೆಲ್ತಿ ಆದಾಗ ಏನು ಮಾಡಬೇಕಂತ ಯೋಚನೆ ಮಾಡ್ತಾರೆ, ಟೈಮೇ ಇರಲ್ವಲ್ಲ. ಯಾಕಂದರೆ ಈ ರ್ಯಾಟ್ ರೇಸು, ಈ ಕಾಂಪಿಟಿಷನಲ್ಲಿ ಇವತ್ತಿನ ದಿವಸ ನಮಗೆ ನಮ್ಮ ಇರೋ ಸುತ್ತಮುತ್ತದಲ್ಲಿ ಹೆಂಗಪ್ಪ ನಾವಿಲ್ಲಿ ಸರ್ವೈವ್ ಆಗೋದು, ಹೆಂಗೆ ಈ ಕಾಂಪಿಟಿಷನ್ಗೆ ನಾವು ಮ್ಯಾಚ್ ಆಗೋದು ಅಂತ ಇರುವಾಗ, ನಮ್ಮ ಆರೋಗ್ಯ ಈಗ ಚೆನ್ನಾಗಿರುವಾಗ, ಒಂದು ವೇಳೆ ನಾಳೆ ದಿವಸ ಇನ್ನು 10 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಏನಾದ್ರು ಬಂದರೆ ಯಾರೂ ಯೋಚನೆ ಮಾಡಲ್ಲ. ಸೊ ನನ್ನ ಒಂದು ಐ ಥಿಂಕ್ ಐ ವುಡ್ ಲವ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಶೇರ್, ಯಾವಾಗ ಒಂದು ಹೆಲ್ತ್ ಅನ್ನೋದನ್ನ ಸೆಪ್ರೇಟಾಗಿ ಒಂದು ರಾಂಗ್ ನೋಷನ್ ಡಯೆಟ್ ಅಂತ ಅಂದ್ಕೊಂಡು ಇಷ್ಟವಾಗಿರೋದೆಲ್ಲ ಬಿಟ್ಬಿಡಬೇಕು, ಅಥವಾ ಪರ್ಫೆಕ್ಟ್ ಟೈಮ್ ಬಂದಮೇಲೆ ಒಂದು 30 ದಿವಸ ಅಥವಾ 3 ತಿಂಗಳು ನೋಡಿ ನಾನು ಡಯೆಟ್ ಮಾಡ್ತೀನಿ, ಅಥವಾ ಎಲ್ಲೋ 2 ವೀಕ್ಸ್ಗೆ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ಏನು ಕೊಡ್ತಾರೆ ಇಷ್ಟು ತಿಂದು ಒಂದು 3-4 ಕಿಲೋ ಅಲ್ಲಿ ಸಣ್ಣ ಆಗಿ ವಾಪಸ್ ಬಂದು ಅಲ್ಲಿ ಉಪ್ಪು ಖಾರ ಏನು ಕೊಟ್ಟಿಲ್ಲ ಅಂತ ಇರೋದು ಬರೋದಲ್ಲ, ಇಲ್ಲಿ ಊಟ ಮಾಡಿ ಹೋಗಿರೋ ವೆಯ್ಟ್ ಎಲ್ಲ ವಾಪಸ್ ಬರುತ್ತೆ. ಅಂಥದ್ದೆಲ್ಲ ರ್ಯಾಶ್ ಆಗಿ ಏನು ಮಾಡೋಕ್ಕೆ ಹೋಗ್ದಂಗೆ, ನೀವೆಷ್ಟೇ ಯಂಗ್ ಇರಲಿ, ನಿಮ್ಮ ಚಿಲ್ಡ್ರನ್ ನಾನು ಹೇಳ್ತಾ ಇರೋದು 2 years ಬೇಬಿಯಿಂದ ಹಿಡಿದು ಸ್ಟಾರ್ಟ್ ವಿತ್ ಸಿಂಪಲ್ ಥಿಂಗ್ಸ್. ನೀವು ಆ್ಯಸ್ ಅ ಪೇರೆಂಟ್, ಆ್ಯಸ್ ಅ ಕೇರ್ ಗಿವರ್, ನೀವು ಯಾವಾಗ ಉತ್ತಮ ಆಯ್ಕೆಗಳು ಮಾಡ್ತೀರಾ ನಿಮ್ಮ ಆಹಾರದಲ್ಲಿ ಇರ್ಬೋದು, ಒಂದಷ್ಟು ನಿಮ್ಗೆ ಇಷ್ಟವಾಗುವಂಥ ವ್ಯಾಯಾಮ. ಐ ಡೋಂಟ್ ಸೇ ಗೋ ಟು ಜಿಮ್, ನಿಮ್ಗೆ ಏನು ಇಷ್ಟ ಆಗುತ್ತೆ, ಮನೇಲಿ ಚಿಕ್ಕ ಮಕ್ಕಳಿದ್ದಾರಾ, ಪೆಟ್ಸ್ ಇದ್ದಾರಾ, ಅವ್ರ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಆಟ ಆಡಿ, ಮೂವ್. ಈ ಬಾಡಿ ಹೇಗೆ ಮಾಡಿದ್ದಾರೆ ಅಂದರೆ ಫಾರ್ ಮೂವ್ಮೆಂಟ್. ಸೊ ಹೌಎವರ್ ಬ್ಯುಸಿ ಯು ಆರ್, ಅಟ್ಲೀಸ್ಟ್ ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ವಾಟ್ ಯು ಸೇ ಪಾಯಿಂಟರ್ಸ್ ಅಂತ ಏನು ಹೇಳ್ತಾರೆ, ಅದನ್ನು ಸಿಂಪಲ್ಲಾಗಿ ಡ್ರಿಂಕ್ ವಾಟರ್, ಸ್ವಲ್ಪ ಹಣ್ಣು ತರಕಾರಿ, ಒಂದು ಸಿಂಪಲ್ 5 ಪಾಯಿಂಟರ್ಸ್ ಫಾರ್ ಎನಿಬಡಿ ಟು ಫಾಲೋ. ಅಂದರೆ ನಿಮ್ಮ ಬಾಡಿ ವೆಯ್ಟ್ ಏನಿದೆಯೋ, ಲೆಟ್ಸ್ ಸೇ ಯೋರ್ 70 kgs ಇಂಟು 30 ml, ದ್ಯಾಟ್ ಈಸ್ ಅರೌಂಡ್ 2100, around 2.5 liters water you require. Please drink this water throughout the day. ಒಂದಷ್ಟು ಹಣ್ಣು ತರಕಾರಿ, ಆದಷ್ಟು ನಿಮ್ಮ ಕಾರ್ಬೋಹೈಡ್ರೇಟ್, ಅದು ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಆ ಪ್ರಮಾಣ 25%, ಪ್ರೋಟೀನ್ ಅಂಶ ಒಂದು 25%, ಒಂದು 40% ಹಣ್ಣು ತರಕಾರಿ, 10% ಗುಡ್ ಫ್ಯಾಟ್ಸ್. ಯಾರು ಬೇಕಾದರೂ ಇದು ಫಾಲೋ ಮಾಡ್ಬೋದು. ನಿಮ್ಮ ಊಟದ ಪದ್ಧತಿ ಏನಿದೆ ಅದರಲ್ಲೇ ಮಾಡಿ, ವಿಶೇಷವಾಗಿ ಏನು ಮಾಡೋದು ಬೇಕಿಲ್ಲ. ಆ್ಯಂಡ್ ಮೂವ್ ಅರೌಂಡ್, ಎಲ್ಲೆಲ್ಲಿ ಸಮಯ ಸಿಗುತ್ತೋ ಸ್ವಲ್ಪ ಮೂವ್ ಮಾಡಿ. ಆ್ಯಂಡ್ ಇದು ನಿಮ್ಮ ಜೀವನದ ಒಂದು ಪಾರ್ಟ್ ಆಗಿಬಿಡ್ತು ಅಂದರೆ ಸೆಪ್ರೇಟಾಗಿ ನೀವು ಅಟ್ ದ ಏಜ್ ಆಫ್ 40-50 ಯಾವುದೋ ಡಾಕ್ಟ್ರ್ ಹೇಳಿದ್ಮೇಲೆ ನೀವು ಮಾಡೋ ನೆಸೆಸಿಟಿ ಇಲ್ಲ. ಇನ್ಫ್ಯಾಕ್ಟ್ ಯು ಕ್ಯಾನ್ ಬಿ ಹೆಲ್ತಿ ಟಿಲ್ ಯು 80 or 90 ಇಫ್ ಯು ಸ್ಟಾರ್ಟ್ ದೀಸ್ ಚೇಂಜಸ್. ಇನ್ನೇನು ಬೇಕಲ್ವಾ ಶಮ್ಮಿ? ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್, ಹೆಲ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಲೈಫಲ್ಲಿ? ಈಗ ಲೆಟ್ ಅಸ್ ಸೇ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ನಿನ್ನ ಡ್ರೀಮ್ ಏನು, ಹೈಯೆಸ್ಟ್ ಪೊಸಿಷನ್ ಇಲ್ಲಿ ಕಂಪ್ನಿಯಲ್ಲಿ ಹೋಗಬೇಕು ಅಂತ. ಸೊ ಅದಕ್ಕೆ ಫ್ಯಾಮಿಲಿ ಲೈಫ್ ಸ್ಯಾಕ್ರಿಫೈಸ್ ಮಾಡಿರ್ತೀರಾ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ, ಒಂದು ದಿವಸದಲ್ಲಿ 16 hour 17 hour ವರ್ಕ್ ಮಾಡ್ತಾ ಇದ್ದೀರಾ. ದೇರ್ ಆರ್ ಪೀಪಲ್ ಹು ಆರ್ ಸೋ, ಯಾಕಂದರೆ ಅವ್ರ ಏಮ್ ಅಲ್ಲಿ ಇದ್ದೆ ಅಂತ. ಆದರೆ ಈ ಎಲ್ಲ ಜಂಜಾಟದಲ್ಲಿ ನಿಮ್ಮ ಆರೋಗ್ಯಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ, ಆ ಪೊಸಿಷನಿಗೆ ನೀವು ಬಂದಾಗ, ನಾನು ಯಾವಾಗಲೂ ಹೇಳ್ತೀನಿ, ಯು ರೀಚ್ ದಟ್ ಪೊಸಿಷನ್, ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಆನರ್ ಮಾಡಿಬಿಟ್ಟು ಈ ಕಂಪ್ನಿದು ಈ ಪೊಸಿಷನ್ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ಎಷ್ಟು ಹೆಲ್ತಿಯಾಗಿ ಯು ಆರ್ ಗೋಯಿಂಗ್ ಟು ರನ್ ಅಪ್ ದ ಸ್ಟೇರ್ಸ್, ಅಥವಾ ಯಾರ್ದಾದ್ರು ಸಪೋರ್ಟ್ ತೊಗೊಂಡು ನಡ್ಕೊಂಡು ಹೋಗ್ತೀರಾ? ನೀವು ಇಷ್ಟೆಲ್ಲ ನಿಮ್ಮ ಕನಸುಗಳು ಏನೇ ಇರಲಿ, ನಾಟ್ ಓನ್ಲಿ ಕೆರಿಯರ್, ಇಫ್ ಲೆಟ್ ಅಸ್ ಸೇ ಯು ಆರ್ ಅ ಹೋಮ್ ಮೇಕರ್, ನಿಮ್ಮ ಆಸೆ ಏನು, ಐ ವಾಂಟ್ ಟು ಸಿ ಮೈ ಚಿಲ್ಡ್ರನ್ ಗ್ರೋನ್ ಅಪ್ ಸೆಟಲ್ಡ್ ಇನ್ ಲೈಫ್ ಅಂದರೆ, ನೀವು ಯಾವ ಮಟ್ಟಕ್ಕೆ ಮಕ್ಕಳು ದೊಡ್ಡವರಾದಾಗ ಅವರೆಲ್ಲ ಅಚೀವ್ ಮಾಡುವಾಗ ನೀವು ಹೆಲ್ತಿ ಇದ್ದರೆ ತಾನೇ ಅದನ್ನು ನೋಡೋಕ್ಕೆ ಸಾಧ್ಯ. ಹೌದು, 100%. ಸೊ ನೀವು ಯಾವುದೇ ಲೈಫ್ ಸ್ಟೈಲ್ ನಿಮ್ದಿರಲಿ, ನೀವು ಇವತ್ತು ಆ ಬದಲಾವಣೆ ಮಾಡಿಕೊಂಡ್ರೆ, ಈಗ ಅಟ್ ದ ಏಜ್ ಆಫ್ 57 ಇಫ್ ಐ ಆಮ್ ಹೆಲ್ತಿ, ನಾನು ನೆನ್ನೆ ಎದ್ಬಿಟ್ಟು ಇಲ್ಲ ನಾನು ನೋಡು ವಿತಿನ್ 2 months 3 months ಆಗ್ತೀನಿ ಅಂದರೆ ಕಷ್ಟ ಆಗ್ಬೋದು, ಬಟ್ ಇಟ್ಸ್ ಟೂ ಲೇಟ್. ಯು ಸ್ಟಾರ್ಟ್ ಅರ್ಲಿ. Whoever is watching, start today. Simple changes. Your life is beautiful ಅಷ್ಟೇ. ಇನ್ನು ಮಾತಾಡಲೇಬೇಕು, ಸುದೀರ್ಘವಾದ ಸಂಸಾರ, ಸುದೀರ್ಘವಾದ ಪಯಣ, 2 ಮಕ್ಕಳು, ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಕಟ್ಕೊಂಡಿದ್ದೀರ ಮ್ಯಾಮ್. ಬಟ್ ಪ್ರೆಸೆಂಟ್ ನೀವು ಕೂಡ ಅರ್ಲಿ ಮ್ಯಾರೇಜ್ ಆಗಿದ್ದು, ಆ್ಯಂಡ್ ತುಂಬ ಚಂದ ಬದುಕಿದ್ರಿ, ತುಂಬ ಜನರಿಗೆ ಇನ್ಸ್ಪಿರೇಷನ್ ಆಗೋ ರೀತಿ ಫ್ಯಾಮಿಲಿಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಕರಿಯರ್ನ ಕೂಡ ಬಿಲ್ಡ್ ಮಾಡ್ಕೊಂಡ್ರಿ. ಆದರೆ ಈಗ ಪ್ರೆಸೆಂಟು ಮದುವೆ ಆಗುವಂಥದ್ದು ಇರ್ಬೋದು,
ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ನೋ ಒನ್. ಬಟ್ ಯಾವುದೇ ಆದರೂ ಕೂಡ ಎಷ್ಟೋ ಜನ ಅದಕ್ಕೆ ಅಂದರೆ ಮ್ಯಾರೇಜ್ ಅಂದ್ರೇ ಭಯ ಪಡೋ ಅನ್ನೋ ರೀತಿಯಲ್ಲಿ, ಅಥವಾ ಮ್ಯಾರೇಜಿಂದ ಬೇಗ ಬ್ರೇಕ್ ತೊಗೊಂಡ್ಬಿಡೋಣ ಅನ್ನೋ ಒಂದು ಡಿಸಿಷನ್ಗೆ ಹೋಗುವಂಥದ್ದು, ಡಿವರ್ಸ್ ಅಂತ ಹೋಗುವಂಥದ್ದು, ಈ ರೀತಿಯಾದಂತಹ ನಡವಳಿಕೆಗಳು ಸಮಾಜದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೀವಿ. ಏನು ಹೇಳ್ತೀರಾ ಮ್ಯಾಮ್ ಇಂಥ ವಿಚಾರಗಳ ಬಗ್ಗೆ? ಸೊ ಸಮ್ವೇರ್ ವೆನ್ ಐ ಟಾಕ್ ಟು ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಮನೆಯವ್ರಿಗೆ ಒಂದಷ್ಟು ಲಾಯರ್ ಫ್ರೆಂಡ್ಸ್ ಇರ್ಬೋದು, ಎಲ್ಡರ್ಸ್ ದೊಡ್ಡವರು ಮಾತಾಡಿದಾಗ ಸಮ್ವೇರ್ ವಾಟ್ ದೇ ಫೀಲ್ ಇಸ್ ಒಂದಷ್ಟು ನಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಬಂದಾಗ ಎಲ್ಲೋ ದ ಲೈಫ್ ಸ್ಟೈಲ್ ಇಟ್ ಸೆಲ್ಫ್ ಯವ್ ಕಮ್ ಆಫ್ ಟು ChatGPT ಯುಗ ಬಂದ್ಬಿಟ್ಟಿದ್ದೀವಿ. ಎಲ್ಲೋ ಒಂಚೂರು ತಾಳ್ಮೆ ಕಳ್ಕೊತಾ ಇದ್ದೀವೋ ಏನೋ. ಆ್ಯಂಡ್ ಯಾವುದೇ ಒಂದು ದೊಡ್ಡ ಮೇಜರ್ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಕಾಮ್ ಡೌನ್, ಬೇರೆಯವ್ರ ಹತ್ರ, ಮನೆಯವ್ರಗಳ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ, ಇದೇನಾ ಆಪ್ಷನ್, ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ವಾ ಅಂತ. ಸೊ ಐ ಆಮ್ ಶ್ಯೂರ್ ಇಷ್ಟೆಲ್ಲ ಜೀವನದಲ್ಲಿ ನೋಡಿರೋರು ನೀವು ತಗೊಳ್ಳುವಂಥ ನಿರ್ಧಾರ ಕೇವಲ ನಿಮ್ಮ ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋರು, ಇಫ್ ಇನ್ ಕೇಸ್ ಚಿಲ್ಡ್ರನ್ ಇದ್ದರೆ, ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ ಇದ್ದರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸೊ ಜಸ್ಟ್ ಥಿಂಕ್ ಆ್ಯಂಡ್ ಟೇಕ್ ಎ ಡಿಸಿಷನ್ ಅಂತ. ಇವಾಗ ನಿಮ್ಮ ಹಸ್ಬೆಂಡು ರಾಘವೇಂದ್ರ ಸ್ವಾಮಿಯವರ ಭಕ್ತ, ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ಇರ್ಬೋದು, ಎಲ್ಲ ಮಾಡ್ತಾ ಇರ್ತಾರೆ. ಏನು ಅನ್ಸುತ್ತೆ ಮ್ಯಾಮ್ ಅವರ ಭಕ್ತಿ ಬಗ್ಗೆ? ದಟ್ ಈಸ್ ಹಿಸ್ ಪರ್ಸ್ನಾಲಿಟಿ. ಅವರಿಗೆ ಈ ಭೂಮಿಯಲ್ಲಿ ಹಿ ಫೀಲ್ಸ್ ಅವ್ರ ಇಡೀ ಜೀವನನೇ ರಾಯರಿಗೆ ಮುಡಿಪಾಗಿ ಇಟ್ಬಿಟ್ಟಿದ್ದಾರೆ. ಹಿ ಫೀಲ್ಸ್ ಇವತ್ತು ಅವ್ರು ಏನೇ ಇದ್ದರೂ ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ಆ್ಯಂಡ್ ನಾನೇ ಸಾಕಷ್ಟು ಬಾರಿ, ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಆ ಒಂದು ಅವ್ರು ಏನೋ ಒಂದು ಹೇಳಿರ್ತಾರೆ, ಅದು ಹಾಗೆ ಆಗುತ್ತೆ. ಆ ಒಂದು ಕನೆಕ್ಟ್ ಇಸ್ ಡಿವೈನ್. ಆ್ಯಂಡ್ ಐ ಥಿಂಕ್ ಯು ಶುಡ್ ಬಿ ಬ್ಲೆಸ್ಡ್ ಫಾರ್ ದಟ್, ಶಮಿ. ನೀವು ತುಂಬ ಇಷ್ಟಪಡ್ತೀರಾ ಮ್ಯಾಮ್. ಇನ್ನು ಜಗ್ಗೇಶ್ ಸರ್ ಅಂದರೆ ತುಂಬ ಜನರಿಗೆ ಇಷ್ಟ ಮ್ಯಾಮ್. ಇವನ್ ಅಂಬರೀಷ್ ಫ್ಯಾಮಿಲಿ ಇರ್ಬೋದು, ರಾಜ್ಕುಮಾರ್ ಸರ್ ಫ್ಯಾಮಿಲಿ ಇರ್ಬೋದು, ಎಲ್ರಿಗೂ ಇಷ್ಟ. ಈ ರೀತಿ ಬಾಂಡಿಂಗನ್ನು ಅವರು ಒಂದು ಮೈಂಟೈನ್ ಮಾಡೋದನ್ನ ನೋಡಿದಾಗ ನಿಮ್ಗೆ ಎಷ್ಟು ಪ್ರೌಡ್ ಅನ್ಸುತ್ತೆ ಮ್ಯಾಮ್, ಫ್ಯಾಮಿಲಿ ಜೊತೆಗೆ ಸುತ್ತಮುತ್ತ ಇರೋದು? ಇಟ್ ಈಸ್. ಸೊ ಇವತ್ತು ನಾವು ಅದಕ್ಕೆ ಸ್ಯಾಂಡ್ಲ್ವುಡ್ ಫ್ಯಾಮಿಲಿ ಅಂತ ಕರಿತೀವಲ್ವಾ. ಸೊ ಏನಾಗತ್ತೆ, ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್, ಈಗ ತಾವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಗಿಂತ ಜಾಸ್ತಿ ನಿಮ್ಮವ್ರ ಜೊತೆ ಆ ವರ್ಕ್ ಅಟ್ಮಾಸ್ಫಿಯರಲ್ಲಿ ತಾವು ಟೈಮ್ ಸ್ಪೆಂಡ್ ಮಾಡಿದಾಗ ಇಟ್ ಬಿಕಮ್ಸ್ ಫ್ಯಾಮ್ಲಿ. ಸೊ ಎಸ್, ವೆರಿ ಹ್ಯಾಪಿ ಟು ಸೇ, ಕೇವಲ ಮೂವಿ ಅವ್ರು ಮಾತ್ರ ನಮ್ಮ ಫ್ಯಾಮ್ಲಿ ಅಲ್ಲ, ಅವರಿಂದ ಏನಾಗ್ತಾ ಇದೆ ನಮಗೆ ಏನು ಒಂದು ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾಲಿ ಜನ ಗುರುತಿಸ್ತಾರೋ, ಇಟ್ ಬಿಕಮ್ಸ್ ಅ ಹ್ಯೂಜ್ ಎಕ್ಸ್ಟೆಂಡೆಡ್ ಸೋಷಿಯಲ್ ಮೀಡಿಯಾ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಕನೆಕ್ಟಿವಿಟಿ ಹ್ಯಾಸ್ ಬ್ರಾಟ್. ಈಗ ಎಷ್ಟೋ ಜನ ವೆನ್ ದೇ ಸಿ ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಏನೋ ಒಂದು ಹೇಳಿರೋದು ನೋಡಿರ್ತಾರೆ, ನೋಡುವಾಗಲೇ ನಮ್ಮ ಮನೆಯವರು ಅಂತ ಅನ್ಸುತ್ತೆ. ಸೊ ಇಟ್ಸ್ ಅ ಲವ್ಲಿ ಫೀಲಿಂಗ್ ಅಲ್ವಾ? ಇವನ್ ಪುನೀತ್ ರಾಜ್ಕುಮಾರ್ ಸರ್ದೊಂದಿಷ್ಟು ಮೂವಿಗಳು ತುಂಬಾ ಇಷ್ಟ, ಅದನ್ನ ಅವರು ತುಂಬಾ ಸಲ ಹೇಳ್ಕೊಂಡಿದ್ರು ಕೂಡ. ಅದೆಲ್ಲ ಮೂಮೆಂಟ್ಸ್ಗಳು ತುಂಬಾ ಪ್ರೌಡ್ ಫೀಲ್ ಕೊಡುತ್ತೆ. Of course, and both of them are March 17th. So always ಅದೊಂದು I think that bonding, because March 17th ಅಂದಾಗ ಎವ್ರಿ ಟೈಮ್ ಮನೆಯವ್ರಿಗೆ ವಿಶ್ ಮಾಡುವಾಗ ಡೆಫಿನೆಟಾಗಿ ಅಪ್ಪು ಅವ್ರಿಗೂ ವಿಶ್ ಮಾಡ್ತಾ ಇದ್ವಿ. ದಟ್ ಈಸ್ ಸೋ ನೈಸ್. ಆ್ಯಂಡ್ ನಾನು ಅಪ್ಪು ಅವ್ರು ನೋಡಿದಾಗ ರಾಘವೇಂದ್ರ ಅವರು ಮದುವೆಯಲ್ಲಿ ನೋಡಿದ್ದು, ರಾಘು ಅವ್ರ ಮದುವೆಯಲ್ಲಿ ಒಂದು ಇಷ್ಟಿದ್ರು ಅಷ್ಟೇ. ಸೊ ಸಮ್ವೇರ್ ಎಷ್ಟೇ ದೊಡ್ಡವರಾಗಿದ್ರು ನನ್ನ ಕನಸಲ್ಲಿ, ನನ್ನ ಮನಸ್ಸಲ್ಲಿ, ಫಾರ್ ಮೀ ಅಪ್ಪು ಇಸ್ ಸ್ಟಿಲ್ ಅ ಬೇಬಿ ಅಷ್ಟೇ. ಜಗ್ಗೇಶ್ ಸರ್ದು ಇನ್ನೊಂದು ವಿಚಾರವನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಏನಪ್ಪಾ ಅದು ಅಂದ್ರೆ, ಸರ್ ಯಾವುದೇ ವೇದಿಕೆಯಲ್ಲಿ ಇದ್ರು ಕೂಡ ರವಿ ಸರ್ನ ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ತಾರೆ. ಬಹುಶಃ ಅವ್ರ ಕಷ್ಟದ ಸಮಯದಲ್ಲಿ ಅವರಿಗೆ ಕೈ ನೀಡಿ ಅವ್ರನ್ನ ಏನು ಕಾಪಾಡಿದಂಥವ್ರನ್ನ ಯಾವಾಗ್ಲೂ ನೆನೀತಾರೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಅದು ಸಾಕ್ಷಿ, ಅವರ ಪರ್ಸನಾಲಿಟಿಯನ್ನ ತೋರಿಸುತ್ತೆ. ಇಂಥ ಮೂಮೆಂಟ್ಗಳು ಅಂದ್ರೆ ಪರ್ಸನಲಿ ನೀವು ನೋಡಿರ್ತಾರ ಮ್ಯಾಮ್. ಅಂಡ್ ಸೋಷಿಯಲಿ ಅವರು ನಡ್ಕೊಂಡಾಗ್ಲೂ ನಮಗೂ ಅದು ಪರಿಚಯ ಆದಾಗ ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಮುಖ್ಯವಾಗಿ ನಿಮ್ಮ ವಿಚಾರಕ್ಕೆ ಈಗ ಬರೋದಾದ್ರೆ, ರೀಸೆಂಟ್ ಆಗಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದು ಮೆಡಲ್ ನ ತಗೊಳ್ತೀರಾ ಮ್ಯಾಮ್. ತುಂಬಾ ಜನರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂತಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇರ್ತೀವಿ ಟಿಲ್ 50, 55, 57. ನೀವು 57 ಅಂತಂದ್ರೆ ನಾವು ನಮ್ಮ ಮಗುನ ತಗೊಂಡೋಗಿ ಕಲಿಕೆಗೆ ಬಿಡುವಂಥದ್ದು, ಪ್ರಾಕ್ಟೀಸ್ಗೆ ಬಿಡುವಂಥದ್ದು ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ನೀವು ಒಂದು ಮೆಡಲ್ ಅನ್ನ ಗೆಲ್ತೀರಾ ರೀಸೆಂಟ್ ಆಗಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಸೊ ಯಾವಾಗಲೂ ಒಂದು ಸೇಯಿಂಗ್ ಕೇಳ್ತೀವಲ್ಲ, ಏಜ್ ಇಸ್ ಜಸ್ಟ್ ಅ ನಂಬರ್.
ಸೊ ನಮ್ಮ ಮೈಂಡಲ್ಲಿ ನಾವೊಂದು ಚೌಕಟ್ಟು ಹಾಕ್ಕೊಂಡ್ಬಿಟ್ಟು ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಶಮ್ಮಿ, ಅಲ್ಲಿಗೆ ನಿಂತೋಗ್ಬಿಡ್ತೀವಿ. ಸೊ ಯಾವಾಗ ನನಗೆ ಯಾವಾಗಲೂ ಐ ಲೈಕ್ ಟು ಕೀಪ್ ಟೆಸ್ಟಿಂಗ್ ದ ಬೌಂಡ್ರೀಸ್. ಸೊ ಎಜುಕೇಷನ್ ವೈಸ್ ಐ ಆಮ್ ಕಂಟಿನ್ಯೂಯಿಂಗ್ ಮೈ ಎಜುಕೇಷನ್. ಈಗಷ್ಟೇ MSc ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಫಿನಿಶ್ 2 ಸೆಮಿಸ್ಟರ್ಸ್. ಸೊ ಎಜುಕೇಷನ್ ಬಗ್ಗೆ ಐ ನೋ, ಎಷ್ಟೇ ವರ್ಷಗಳಾದರೂ ಏನೇ ಟಫ್ ಎಕ್ಸಾಮ್ ಕೊಟ್ಟರು ಐ ನೋ ಐ ಕ್ಯಾನ್ ಹ್ಯಾಂಡಲ್ ಇಟ್. ಬಟ್ ಫಿಸಿಕಲ್ ಆಗಿ ಎವ್ರಿ ಟೈಮ್ ಎವ್ರಿ ಡೇ ನಾನು ಹೆಲ್ತಿಯಾಗಿರಬೇಕು, ಆಸ್ ಅ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇರಬೇಕು. ಆ್ಯಂಡ್ ಓವರ್ ಆಲ್ ಐ ಲವ್ ವರ್ಕೌಟ್ಸ್. ಸೊ ಅದು ಓಕೆ. ಬಟ್ ಒಂದು ಕಾಂಪಿಟಿಷನ್ ರೇಂಜಿಗೆ ಹೋಗಬೇಕು ಅಂದರೆ ಅಟ್ ದಿಸ್ ಏಜ್ ಆಗ್ಬೋದಾ ಇಲ್ವಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ದೆನ್ ಸರಿ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಐ ಆಮ್ ವೆರಿ ವೆರಿ ಪ್ರೌಡ್, ಐ ಆಮ್ ವೆರಿ ಹ್ಯಾಪಿ ಟು ಶೇರ್. ಲಾಸ್ಟ್ ಅಕ್ಟೋಬರ್ ನಾನು ಒಂದು CRTC ಟ್ರೈನಿಂಗ್ ಅಂತ ಇದೆ, ದಟ್ ಈಸ್ ಸಿವಿಲ್ ರೈಫಲ್ ಟ್ರೈನಿಂಗ್ ಸರ್ಟಿಫಿಕೇಟ್. ಸೊ ನಾನು ದೊಡ್ಡ ಮಗ ಇಬ್ಬರು, ಗುರು ನಾನು ಇಬ್ಬರು CRTC ಟ್ರೈನಿಂಗ್ ಮಾಡಿದ್ವಿ. ಟ್ರೈನಿಂಗ್ ನಂತರ ಐ ಸ್ಟಾರ್ಟೆಡ್ ಬಿಕಾಸ್ ಐ ಹ್ಯಾವ್ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್. ಸೊ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇರುತ್ತೆ. ಸೊ ನಾನು ರೈಫಲಲ್ಲೆಲ್ಲ ಮಾಡಬೇಕಂದ್ರೆ ನಂದು ಬಾಡಿ ಹೀಲಿಂಗ್ ಕೆಪಾಸಿಟಿ ಇನ್ನು ಅಷ್ಟು ಇಟ್ ವಿಲ್ ನಾಟ್ ಬಿ ವೆರಿ ಈಸಿ ಅಂದ್ಬಿಟ್ಟು ಏರ್ ಪಿಸ್ಟಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ 10 ಮೀಟರ್ ಏರ್ ಪಿಸ್ಟಲಲ್ಲಿ ಐ ಗೋ ಟು ಏಸ್ ಗೋಲ್ಡನ್ ಶೂಟಿಂಗ್ ಅಕಾಡೆಮಿ ಅಂತ JP ನಗರಲ್ಲಿ. ಆ್ಯಂಡ್ ಫ್ರಮ್ ಅಕ್ಟೋಬರ್ ಅವ್ರ ಜೊತೆ ಟ್ರೈನಿಂಗ್ ಮಾಡ್ತಾ ಇದೆ. ಆ್ಯಂಡ್ ಜಾನ್ ಎಂಡಲ್ಲಿ within like 3 months state competition ittu, and I got the silver medal for it. I got 342 for 400. I think a moment aita like podium. And ನಾನು ಎಷ್ಟು ಮೆಡಲ್ಸ್ ಇನ್ ಸ್ಪೋರ್ಟ್ಸ್ ತೊಗೊಂಡಿದ್ದೆ, ಬಟ್ ಇಟ್ ವಾಸ್ ಇಂಟರ್ ಸ್ಕೂಲ್ ಇಂಟರ್ ಕಾಲೇಜ್. ನಾನು ಸ್ಟೇಟ್ ಲೆವೆಲಲ್ಲಿ ಐ ಹ್ಯಾಡಂಟ್ ರಿಸೀವ್ಡ್. ಸೊ ಐ ಥಿಂಕ್ ಅವರು ಆ ಮೆಡಲ್ ಹಾಕುವಾಗ ಓ ಮೈ ಗಾಡ್ ಎಷ್ಟು ಒಂದು ಇಮೋಷ್ನಲ್ ಆಗಿದೆ ಅಂದರೆ, ಯಾಕಂದರೆ ಇಟ್ ಗೋಸ್ ಟು ಪ್ರೂವ್ ಒಂದು ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ. ಈ ಸಾಧನೆಗೆ ಎಷ್ಟರ ಮಟ್ಟಿಗೆ ನಾನು ಟೈಮಿಂಗ್ ಅಡ್ಜಸ್ಟ್ ಮಾಡಬೇಕಾಗಿತ್ತು ಅಂದರೆ, ಯಾಕಂದರೆ ಐ ಹ್ಯಾವ್ ಮಲ್ಟಿಪಲ್ ರೋಲ್ಸ್ ಅಲ್ವಪ್ಪ. ಕಂಪ್ನಿ ರನ್ ಮಾಡಬೇಕು, ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನ್ಯೂಟ್ರಾಸಿಟಿಕಲ್ ಕಂಪ್ನಿ ನೆಕ್ಸ್ಟ್ ಮಂತು. ಸೊ ವಿತ್ ಅಲಾಮಿ ರ್ಯಾಪ್ ದೇರ್ ಇಸ್ ಒನ್ ಮೋರ್ ನ್ಯೂ ಕಂಪನಿ ಕಮಿಂಗ್ ಇನ್. ಐ ಹ್ಯಾವ್ ಸ್ಟಾಫ್, ಮನೆ ಜವಾಬ್ದಾರಿ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಪರ್ಸ್ನಲ್ ಹೆಲ್ತ್. ಸೊ ಯೂಶ್ವಲಿ ನಾನು ಮುಂಚೆ 5 ಗಂಟೆಗೆ ಎದ್ದೇಳ್ತಾ ಇದ್ದವಳು. ಟೈಮಿಂಗ್ ಶಿಫ್ಟ್ ಆಯಿತು, ಈಗ 3:45 4 ಗಂಟೆಗೆ ಎದ್ದೇಳಬೇಕು. ಇಡೀ ಇವತ್ತಿನ ದಿವಸಕ್ಕೆ ಏನು ಊಟ ಬೇಕು ನೆನ್ನೆನೇ ಮಾಡಿ ಇಟ್ಟಿರ್ತೀನಿ, ಯಾಕಂದರೆ ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡೋಕ್ಕೂ ಟೈಮ್ ಇರಲ್ಲ. ಎಲ್ಲ ಪ್ಯಾಕ್ ಮಾಡಿಟ್ಟು ಸೊ ಗೋ ಟು ಮೈ ಟ್ರೈನಿಂಗ್, ಕಮ್ ಟು ಆಫೀಸ್, ಇಲ್ಲಿ ಊಟ ಮಾಡು, ಅಗೇನ್ ಗೋ ಬ್ಯಾಕ್. ಇಷ್ಟೆಲ್ಲ ಮಾಡಿದ್ರು ಐ ಥಿಂಕ್ ಆ ಗಳಿಗೆ ವೆನ್ ಯು ವಿನ್ ಸಮಥಿಂಗ್ ಯಾವ ಕಷ್ಟನೂ ಮೈಂಡಿಗೆ ಬರಲ್ಲಪ್ಪ. ಐ ವುಡ್ ಲವ್ ಟು ಶೇರ್ ವಿತ್ ಆಲ್ ಯುವರ್ ವ್ಯೂವರ್ಸ್, ನಿಮ್ಮ ಆಸೆ ಆಕಾಂಕ್ಷೆ ಏನೇ ಇರಲಿ, ನಿಮ್ಮ ಚೈಲ್ಡ್ಹುಡಲ್ಲಿ ಮಾಡಿರ್ಬೋದು, ಎಷ್ಟೇ ವರ್ಷಗಳ ಗ್ಯಾಪ್ ಆಗಿರಲಿ, ರೀಸ್ಟಾರ್ಟ್. ಅಟ್ಲೀಸ್ಟ್ 15-20 ಮಿನಿಟ್ಸ್ ಪರ್ ಡೇ ಟೈಮ್ ತೊಗೊಳ್ಳಿ, ರೀಸ್ಟಾರ್ಟ್ ಮಾಡಿ, ನೆನಪಲ್ಲಿಡಿ ಒಂದೇ ಒಂದು ಜೀವನ. ಆ ಜೀವನದಲ್ಲಿ ನೀವು ಸಂತೋಷವಾಗಿರೋಕ್ಕೆ ನಿಮಗೆ ಏನು ಖುಷಿ ಕೊಡುತ್ತೋ ಪ್ಲೀಸ್ ಡೂ ಇಟ್. ರಿಗ್ರೆಟ್ ಇರಬಾರ್ದು. ಇವತ್ತು ರಾತ್ರಿ ತಾವು ಮಲಗುವಾಗ ಅಟ್ಲೀಸ್ಟ್ ಈ ಹಾಫ್ ಅನ್ ಅವರ್ ನನಗೆ ಖುಷಿ ಕೊಡೋಂಥ ವಿಚಾರ ನಾನು ಮಾಡಿದೆಪ್ಪ ವಿತ್ ಆಲ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರಿ ಅಂತ. ಐ ಥಿಂಕ್ ದಟ್ಸ್ ಇಟ್. ಸೊ ಇನ್ಸ್ಪಿರೇಷನ್ ಮ್ಯಾಮ್, ಯಾಕಂತಂದ್ರೆ ಫ್ಯಾಮಿಲಿಯನ್ನ ನೋಡಿಕೊಂಡು ಜೊತೆಗೆ ಸರ್ನ ಎಲ್ಲಿಗೆ ಹೇಗೆ ಪ್ರಮೋಟ್ ಮಾಡಬೇಕು ಅಥವಾ ಅವ್ರಿಗೆ ಏನು ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಆಗಿ ನಿಲ್ಲಬೇಕು ಅದನ್ನ ಮಾಡಿಕೊಂಡು, ಜೊತೆಗೆ ಸೇಮ್ ಹ್ಯಾಸ್ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಪರ್ಸ್ನಲ್ ಗ್ರೋತು, ಪ್ರೊಫೆಷನನ್ನು ಗ್ರೋತ್ ಮಾಡಿಕೊಂಡು, ಜೊತೆಗೆ ಸರ್ ಕೂಡ ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟು ಆ್ಯಂಡ್ ಒಬ್ರಿಗೊಬ್ರು ಅಷ್ಟೊಂದು ಸಪೋರ್ಟಿವ್ ಆಗಿ ಪ್ರೆಸೆನ್ಸ್ ಈಗಿನ ಜನ್ರೇಷನ್ಗೂ ಹೀಗಿರೋದಕ್ಕೆ ಸಾಧ್ಯ ಅನ್ಸುತ್ತಾ ಮ್ಯಾಮ್ ನಿಮಗೆ? ಡೆಫಿನೆಟ್ಲಿ. ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಮೈಂಡ್ ಸೆಟ್. ಆ್ಯಂಡ್ ಈಗಿರೋ ಜನ್ರೇಷನ್ ಎಷ್ಟು ಸಾಧನೆ ಮಾಡಿದಾರಪ್ಪ. ನಾವಂತೂ ಕನ್ಸ್ಮನ್ಸಲ್ಲಿ ಯೋಚನೆ ಮಾಡ್ದಂಗೆ ಸಾಧನೆಗಳು ಮಾಡಿದ್ದಾರೆ. ಸೊ ಇದು ಯಾವ ಲೆಕ್ಕ? 100%. ಮ್ಯಾಮ್ ಲಾಸ್ಟ್ ಪಾರ್ಟು ನಮ್ಮ ಇಂಟರ್ವ್ಯೂದು ನಾನು ಒನ್ ವರ್ಡ್ಸ್ ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಆನ್ಸರ್ನ ಮಾಡ್ತಾ ಹೋಗಿ, ಓಕೆನಾ? ಫಸ್ಟು ನಮ್ಮ ಜಗ್ಗೇಶ್ ಸರ್ ಬಗ್ಗೆನೇ ಕೇಳೋಣ. ಜಗ್ಗೇಶ್ ಸರ್ ಮೈ ಪಿಲ್ಲರ್. ಓಕೆ. ಮಕ್ಕಳು ಮ್ಯಾಮ್? ನನ್ನ ಜೀವ. ನಿಮ್ಮ ಕರಿಯರ್ ಮ್ಯಾಮ್? ಜೀವನಕ್ಕೆ ಅರ್ಥ ತಂದುಕೊಟ್ಟಿದೆ. ಎಸ್. ಫ್ಯಾಮಿಲಿ?
ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಎಸ್ ಫ್ಯಾಮಿಲಿ ಇಲ್ಲ ಅಂದರೆ ನಥಿಂಗ್ ಇಸ್ ದೇರ್. ಎಸ್ ಹೌದು. ಆ್ಯಂಡ್ ಸೊಸೈಟಿ ತುಂಬ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಎಸ್ ತುಂಬ ಖುಷಿ ಆಯಿತು ಮ್ಯಾಮ್ ನಿಮ್ಮ ಜೊತೆ ಈ ಏನು ಕಾನ್ವರ್ಸೇಷನ್ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಿ ಐ ಹೋಪ್ ಖಂಡಿತ ನಮ್ಮ ವ್ಯೂವರ್ಸ್ಗೆ ತುಂಬ ಇಷ್ಟ ಆಗಿರುತ್ತೆ ಆ್ಯಂಡ್ ತುಂಬ ಇನ್ಸ್ಪಿರೇಷನ್ ಥ್ಯಾಂಕ್ ಆಗಿರುತ್ತೆ. ಯು. ಆ್ಯಂಡ್ ನಿಮ್ಮ ಫ್ಯೂಚರು ಆ್ಯಂಡ್ ನಿಮ್ಮ ಕರಿಯರ್ಗೆ ಇನ್ನಷ್ಟು ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಆ್ಯಂಡ್ ಈಗ ಬಂದಿರೋ ರೀಸೆಂಟ್ ಮೆಡಲ್ ಆ್ಯಂಡ್ ನಿಮ್ಮ ಈಗಿನ ಎಲ್ಲ ಸಾಧನೆಗಳಿಗೆ ಕಂಗ್ರಾಟ್ಸ್ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು. ಐ ಹೋಪ್ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ಸಾಧಕಿ ಮತ್ತು ಅವರ ಸಾಧನೆಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೀನಿ. ನನ್ಗೆ ಖಂಡಿತವಾಗ್ಲೂ ಗೊತ್ತು ನಿಮಗೆ ತುಂಬಾ ಈ ಕಾರ್ಯಕ್ರಮ ಇಷ್ಟ ಆಗಿರುತ್ತೆ ಅಂಡ್ ನೀವು ಕೂಡ ಅವರ ಒಂದಿಷ್ಟು ಸಾಧನೆಗಳು ಅಥವಾ ಅವರ ಲೈಫ್ ಜರ್ನಿಯನ್ನ ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಳಿ ಟ್ರೈ ಮಾಡಿ. ಐ ಹೋಪ್ ನಿಮ್ಗೂ ಕೂಡ ಆ ಸಾಧನೆ ಏನು ಕಷ್ಟ ಆಗಲ್ಲ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ವಿಶೇಷ ಕಾರ್ಯಕ್ರಮ, ಇನ್ನಷ್ಟು ವಿಶೇಷವಾದ ಪರ್ಸನ್ಸ್ಗಳ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.